ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು. ನಮಸ್ಕಾರ. ಕಣ್ವಾಮ ಆರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕುವಿನ 74ನೇ ಸಂಚಿಕೆಗೆ ನಿಮಗೆ ಸ್ವಾಗತ. ಇವತ್ತು ಮಂಗಳೂರಿನಿಂದ ಬಂದಿದೆ ಒಂದು ಕತೆ. ಆ ಕತೆ ನೋಡೋಣ. ಉಕ್ಕಿ ಹರಿಯುತ್ತಿರುವ ನದಿ, ಜೀವ ಕೈಯಲ್ಲಿ ಹಿಡಿದುಕೊಂಡು ನದಿ ದಾಟುತ್ತಿರುವ ಮಕ್ಕಳನ್ನು ನದಿಗೆ ಜಾರದಂತೆ ಗಟ್ಟಿಯಾಗಿ ಹಿಡಿದಿರುವ ಪೋಷಕರು. ಹೌದು, ಇಂತಹ ಮನ ಕಲಕುವ ದೃಶ್ಯ ಕಂಡು ಬಂದದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮೊಗ್ರಾ ಎಂಬ ಕುಗ್ರಾಮದಲ್ಲಿ. ಮೊಗ್ರಾದ ಸರ್ಕಾರಿ ಶಾಲೆಗೆ ಬರುವ ಮಕ್ಕಳು ದಿನನಿತ್ಯ ಸಾವಿನ ಜೊತೆ ಸೆಣಸಿ ಶಾಲೆಗೆ ಹೋಗಬೇಕಾದ ಅನಿವಾರ್ಯತೆ. ಈ ನದಿಯ ತೊರೆಗೆ ಸೇತುವೆಯನ್ನ ನಿರ್ಮಿಸಿ ಎಂದು ಜನಪ್ರತಿನಿಧಿಗಳಲ್ಲಿ ಮಕ್ಕಳು ಅಂಗಲಾಚಿ ಬೇಡಿಕೊಂಡ್ರೂ ಈವರೆಗೂ ಸೇತುವೆ ಮಾತ್ರ ನಿರ್ಮಾಣವಾಗಿಲ್ಲ. ಮೊಗ್ರಾ ಸರ್ಕಾರಿ ಶಾಲೆಯಲ್ಲಿ 39 ಮಕ್ಕಳು ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಅದರಲ್ಲಿ 20ಕ್ಕೂ ಹೆಚ್ಚು ಮಕ್ಕಳು ನದಿ ದಾಟಿ ಶಾಲೆಯನ್ನ ಸೇರಬೇಕಾಗಿದೆ. ಮಳೆಗಾಲದಲ್ಲಿ ಹೆಚ್ಚು ನೀರು ಬಂದರೆ ತೊರೆ ದಾಟಿ ಶಾಲೆಗೆ ಹೋಗಲು ಸಾಧ್ಯವೇ ಇಲ್ಲ. ಇಲ್ಲಿ ಬಹುತೇಕ ಬಡ ದಲಿತ ಕುಟುಂಬಗಳೇ ವಾಸವಾಗಿವೆ. ಜೊತೆಗೆ ಮಕ್ಕಳಿಗೆ ಶಿಕ್ಷಣ ಬೇಕಾದರೆ ಹೆತ್ತವರು ಕೆಲಸಕ್ಕೆ ಹೋಗೋದನ್ನ ನಿಲ್ಲಿಸಿ ಮಕ್ಕಳ ರಕ್ಷಣೆಗೆ ನಿಲ್ಲಬೇಕಾದ ಸ್ಥಿತಿ. ಒಂದೆಡೆ ಅಹಿಂದದ ಜಪ ಮಾಡುವ ಸರ್ಕಾರ ದಲಿತ ಕುಟುಂಬಗಳ ಕಷ್ಟವನ್ನೇ ಅರಿಯದಿರುವುದು ವಿಪರ್ಯಾಸವಾಗಿದೆ. ಸಂಬಂಧಪಟ್ಟವರ ಕಣ್ಣು ತೆರೆಸಿ ನಮಗೆ ಸಹಾಯ ಮಾಡಿ ಅಂತ ಈ ಸ್ಟೋರಿ ಬೆಳಕು ಮುಂದೆ ಬಂದಿದೆ. ಆಲ್ರೈಟ್, ಈ ಕಥೆಯನ್ನು ನನ್ನ ಜೊತೆ ಹೇಳಿಕೊಳ್ಳೋದಕ್ಕೆ ಸ್ಥಳೀಯರಾದ ವಿನಯ ಚಂದ್ರ, ನಮಸ್ಕಾರ. ಓಂಕಾರ್, ಬಾಲಕ ವಿದ್ಯಾರ್ಥಿ, ಆಬ್ವಿಯಸ್ಲಿ ಫಸ್ಟ್ ಪಿ ಯು ಸಿ. ಅಚ್ಯುತ, ನೀವಾ? ಓಕೆ. ಅವರು ಮೂವರು ಗ್ರಾಮದಿಂದ, ಅಂದರೆ ಆ ಸಮಸ್ಯೆಯನ್ನು ಅನುಭವಿಸುತ್ತಿರುವವರು ನನ್ನ ಬಳಿ ಬಂದಿದ್ದಾರೆ. ಏನಾಗಬೇಕು ಅನ್ನೋದನ್ನು ನೋಡೋಣ. ಬೆಂಗಳೂರಿನಲ್ಲಿ ಒಂದು ಕಡೆ 1800 ಕೋಟಿಯ ಸೇತುವೆಯ ಕತೆ, ಇನ್ನೊಂದು ಕಡೆ ಈ ಸೇತುವೆಯ ಕತೆ. ಎಷ್ಟು ವರ್ಷದಿಂದಿಲ್ಲ ಬ್ರಿಡ್ಜು? ನೀನು ಹುಟ್ಟಿದಾಗ್ಲಿಂದ ಇಲ್ವಾ? ಓ, ಎಷ್ಟು ಡಿಸ್ಟೆನ್ಸ್ ಇದೆ? ವಿಡ್ತ್ ಎಷ್ಟು ರಿವರ್ದಲ್ಲಿ? ಯಾವ ರಿವರ್ ಅದು? ಯಾಕೆಂದ್ರೆ ಕುಮಾರಧಾರ ನದಿಗೆ ಸೇರತಕ್ಕಂಥ ಒಂದು ಉಪನದಿ. ಎಲ್ಲಿಂದ ಬರುತ್ತದು? ಅದು ಕಮಿಲದಿಂದ ನೇರವಾಗಿ ಬಳ್ಳಕ್ಕ ಸೈಡ್ ಆಗಿ ಮೊಗ್ರಕ್ಕಾಗಿ ಪಂಜದ ಹೊಳೆಗೆ ಸೇರಿ ಅಲ್ಲಿಂದ ಕುಮಾರಧಾರ ನದಿಗೆ ಜಾಯಿಂಟ್ ಆಗ್ತದೆ. ವರ್ಷ ಇಡೀ ನೀರಿರತ್ತಾ? ವರ್ಷ ಇಡೀ ಅಂದರೆ ಫುಲ್ ನೀರಿರಲ್ಲ. ಬೇಸಿಗೆ ಟೈಮ್ ಸ್ವಲ್ಪ ಕಮ್ಮಿ ಆಗ್ತದೆ, ಮಳೆಗಾಲ ಫುಲ್ ಇರ್ತದೆ. ಕಡಿಮೆ ಅಂದರೆ ಒಣಗೋಗುತ್ತಾ? ಒಣಗಿ ಹೋಗೋದಿಲ್ಲ, ಸ್ವಲ್ಪ ಬರ್ತಾ ಇರ್ತದೆ ಮಧ್ಯ. ಎಷ್ಟು ಜನ ಇದ್ದಾರೆ ಊರಲ್ಲಿ? ಊರಲ್ಲಿ ಈ ವೋಟರ್ಸ್ ಆಗಿ 1600 ಜನ ಇದ್ದಾರೆ. ನಾವು ಫುಲ್ಲಾಗಿ ಹೊಳೆ ಆ ಬದಿಗೂ ಹೊಳೆ ಈ ಬದಿಗೂ ಎರಡು ಬದಿಗೂ ವೋಟರ್ಸನ್ನ ಬರೀ ವೋಟರ್ಸ್ 1600 ಇದೆ. ವೋಟರ್ಸೇ 1600. ಇನ್ನು ಅದಕ್ಕೆ ಇನ್ನೊಂದು 1000 ಸೇರಿಸ್ಬೋದು. ಅಂದರೆ ಒಂದು 2,500 ಜನ ಒಟ್ಟು. ಮಕ್ಕಳೆಷ್ಟು ಹೋಗುತ್ತವೆ ಈ ಕಡೆಯಿಂದ ಆ ಕಡೆಗೆ ಶಾಲೆಗೆ? ಈಗ ಅಲ್ಲಿ ಶಾಲೆಯಲ್ಲಿರೋದು 39 ಮಕ್ಕಳು. ಅದರಲ್ಲಿ ದೊಡ್ಡ ಮಕ್ಕಳು ಕಾಲೇಜಿಗೆ ಹೋಗೋರಿದ್ದಾರೆ, ಅವರು ಬೇರೆ ಕಡೆ. ನಿಮ್ಮ ಕಡೆಯಿಂದ ಇನ್ನೊಂದು ಕಡೆಗೆ? ಹೌದು, ಶಾಲೆ ಹೊಳೆಯಿಂದ ಆ ಕಡೆ ಇರೋದು ಸರ್ಕಾರಿ ಶಾಲೆ. ಅಲ್ಲಿಗೆ ಎಷ್ಟು ಮಕ್ಕಳು ಹೋಗುತ್ತವೆ ನಿಮ್ಮ ಊರಿಂದ? 39 ಮಕ್ಕಳು. 39 ಬರೀ ಮಕ್ಕಳು. ಅದು 1ನೇ ಕ್ಲಾಸ್ನಿಂದ 7ನೇ ಕ್ಲಾಸ್. 7ನೇ ಕ್ಲಾಸ್. 8ಕ್ಕೆ ಎಲ್ಲಿಗೆ ಹೋಗ್ಬೇಕು ನೀನು? ಸುಬ್ರಹ್ಮಣ್ಯ. ಅಲ್ಲಿಗೆ ಹೋಗೋಕ್ಕೆ ಈ ಹೊಳೆ ದಾಟಿ ಆಮೇಲೆ ಬಳ್ಪ ಇಲ್ಲ ಕಮಿಲಾಗಿ ಬಸ್ಸಲ್ಲಿ? ಎಲ್ಲಿಂದ? ಹೊಳೆ ದಾಟದ್ಮೇಲೆ ಬಸ್ಸಾ? ಹೊಳೆ ದಾಟಿದ ಮೇಲೆ ಬಸ್ ಇಲ್ಲ. ಹಾಂ, ಮತ್ತೆ ಅಲ್ಲಿ ಹೊಳೆ ದಾಟಿ 1 ಕಿಲೋಮೀಟರ್ ನಡಿಬೇಕು. ಹೊಳೆ ದಾಟಿದ್ಮೇಲೆ 1 ಕಿಲೋಮೀಟರ್ ನಡಿಬೇಕಾ? ನಡೆದು ಮತ್ತೆ ಎಂತಾದ್ರು ಬಸ್ ಉಂಟು ಅಲ್ಲಿಂದ? ಬಸ್ ಉಂಟು. ಎಲ್ಲಿ? ಸುಬ್ರಹ್ಮಣ್ಯದಲ್ಲಿ ಇಲ್ಲ, ಕಮಿಲದಿಂದ ಬಸ್ ಉಂಟು. ಎಷ್ಟು ದೂರ ಅಲ್ಲಿಂದ? ಬಳ್ಪದವರೆಗೆ ಬಸ್ ಉಂಟು. ಅಲ್ಲಿಂದ ಬೇರೆ ಬಸ್ ಹತ್ತಿ ಸುಬ್ರಹ್ಮಣ್ಯ. ಓ, 2 ಬಸ್ಸು, ಒಂದೇ ಬಸ್ ಇಲ್ಲ. ಈಗ ಇಲ್ಲಿವರೆಗೂ ನೀವು ಹಿಂಗೆ ನದಿ ದಾಟದ ಅಥವಾ ಅಲ್ಲಿ ಹೊಳೆ ಇದು ತೆಪ್ಪ ಅಥವಾ ಬೋಟು ಗಿಟ್ಟು ಮಾಡ್ಕೊಂಡಿಲ್ಲ? ಇದಾಗ್ತದೆ, ಸೇತುವೆಗೆ ಕಟ್ತಿದ್ರು. ಅದು ಬಾರಿ ಅಪಾಯ ಅಲ್ಲ, ಹೆದರಿಗೆ ಆಗ್ತದೆ. ಮಕ್ಕಳು ಹೋಗಿ ಎತ್ತರಲ್ಲಿ ಕಟ್ಟೋದು. ಅದು ಸ್ವಲ್ಪ ಕುಂಬಾದರೆ ಮಳೆಗೆ ಕಟ್ಟಾಗಿ ಬೀಳ್ತದೆ. ಸ್ವಲ್ಪ ಬಿದ್ದಿದ್ದಾರೆ, ಆ ಥರ ಬಿದ್ದವ್ರು ದೊಡ್ಡವರು ಬಿದ್ದದು. ಹಾಗೆ ಮತ್ತೆ ಅದನ್ನ ಈಗ ಮಾಡಲಿಕ್ಕೆ ಹೋಗೋದಿಲ್ಲ. ಅಡಿಕೆ ಮರವನ್ನು ಕಟ್ಟಿ ಗೊತ್ತು. ಆ ಕಡೆ ಈ ಕಡೆ 2 ಕಂಬ ನೆಟ್ಬಿಟ್ಟು ಮಧ್ಯೆ ಅಡಿಕೆ ಮರ ಕಟ್ಟೋದು. ಓಕೆ, ಯಾರನ್ನು ಕೇಳಿದ್ದೀರಿ ಈ ಬ್ರಿಡ್ಜ್ ಮಾಡಿ ಅಂತ? ನಾವು ಜನಪ್ರತಿನಿಧಿಗಳು. ಬ್ರಿಡ್ಜು ಅಂದರೆ ಬಸ್ಸು ಕಾರು ಹೋಗೋ ಬ್ರಿಡ್ಜ್ ಅಲ್ಲ, ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ? ಬಹುಶಃ ಬಸ್ಸು ಕಾರು ಹೋಗುವಂಥ ಬ್ರಿಡ್ಜನ್ನು ಕಟ್ಟಿದ್ರೆ ಅದು ಎಕನಾಮಿಕಲಿ ವಯಬಲ್ ಆಗಿರಲ್ಲ. ಹಾಗಾಗಿ ಜನ ದಾಟಬಹುದಾದ ಅಥವಾ ಒಂದು ಬೈಕ್ ಹೋಗಬಹುದಾದ ಕಟ್ಟಬಹುದೇನೋ ನನಗೆ ಗೊತ್ತಿಲ್ಲ. ಯಾರನ್ನು ಕೇಳಿದ್ದೀರಿ?
ನಾವು ಇದಕ್ಕೆ 1600 ಓಟು ದೊಡ್ಡ ನಂಬರ್, ಚಿಕ್ಕದಲ್ಲ, ಹೌದಲ್ವಾ? ಅದೇ ಪ್ರತಿ ಸಲ ಜನಪ್ರತಿನಿಧಿ ಕೇಳ್ತಾ ಇದ್ದೇವೆ, ಎಲೆಕ್ಷನ್ ಬರುವಾಗ ಬರ್ತಾರೆ ಮಾಡುವ ಅಂತ ಹೇಳ್ತಾರೆ. ಯಾರು ಎಮ್ ಎಲ್ ಎ ಯಾರು? ನಮಗೆ ಎಮ್.ಎಲ್.ಎ ಈಗ ಅಂಗಾರ್ ಅವರು. ಅಂಗಾರ 4 ಟರ್ಮಾ? 4 ಟರ್ಮ್, 5 ಐದು 5ನೇ ಟರ್ಮ್ ಇದೆ. 5? ಇನ್ನೊಂದು 5-6 ಕೊಡ್ತೀರಾ ಮಿನಿಮಮ್ಮು? ಕೊಡಬೇಕು. ಹೌದು, ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ ಹೌದಲ್ಲ, ಅದು ರಿಸರ್ವ್ಡ್. ಅದು ಮನುಷ್ಯ ಒಳ್ಳೆಯವನು, ವೇಸ್ಟ್ ಅಲ್ವಾ? ಕೋಪನ ಬೇಜಾರಾ? ಬಿ ಜೆ ಪಿ ಓಟ್ ಹಾಕ್ತಿರ್ಬೇಕು, ಮೋಸ್ಟ್ಲಿ ಹಾಕಿರ್ತೀರ ನೀವು. ಹೌದು, ಹಾಕಿಲ್ವಾ ಹೇಳಿ? ಹಾಕಿರುತ್ತೆ. ಹಾಂ, ನೀವು ಹಾಕಿದ್ದೀರಾ ಹಾಕಿಲ್ವಾ? ಹಂಗಾರಾಗ ಹಾಕಿದ್ದೀರಾ ಹಾಕಿಲ್ವಾ? ಹಾಕಿಲ್ಲ. ಹಂಗಾರೆ ಹಂಗಾರಾಗ ಮರ್ಯಾದೆ ಇದೆಯಾ ಇಲ್ವಾ? ಇದು 2-3 ಸಲ ಅವ್ರು ಹೇಳಿ ಆಯಿತು, ಮಾಡುವ ಅಂತ ಹೇಳ್ತಾರೆ. ಇಲ್ಲ, ಮಾಡುವ ಬೇರೆ ಸರ್. ನೀವು ಊಟ ಯಾಕೆ ಸರ್ ಬೆಳಗ್ಗೆಯಿಂದ ಮಾಡ್ತೀರಿ? ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿ ಊಟ ಮಾಡೋದನ್ನ ನೋಡೋಣ. ಹಂಗಾರ 5 ಟರ್ಮೋ 4 ಟರ್ಮೋ ಎಲೆಕ್ಟ್ ಆಗಿದ್ದಾರಾ ಹೌದಾಗಿ? ಅವರು? ಅವ್ರದ್ದೇ ಸರ್ಕಾರನೂ ಇತ್ತಾ ಒಂದು ಟರ್ಮಲ್ಲಿ? ಇತ್ತಲ್ವಾ? ಆಗಲೂ ಮಾಡಿಸ್ಲಿಲ್ಲ. ಇಲ್ಲ. ಹೋಲಿ ಕೇಳಿದ್ರೆ ಏನು ಹೇಳ್ತಾರೆ? ಕೇಳಿದರೆ ಅವರು ಹೇಳೋದು ಅದಕ್ಕೆ ಸಾಧಾರಣ ಒಂದು 80 ಲಕ್ಷ ವೆಚ್ಚ. ಅವರು ಸಣ್ಣ ಸೇತುವೆ ಬಗ್ಗೆ ಯೋಚನೆ ಮಾಡಿದ್ರು, ದೊಡ್ಡ ಸೇತುವೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಹಾಂ, ದೊಡ್ಡದೇ ಮಾಡುವ. ಸ್ಟೀಲ್ ಬ್ರಿಡ್ಜು. ಜಾರ್ಜನ್ ಕೇಳಬೇಕು ನೀವು. ನನ್ನ ಪ್ರಕಾರ ಅಂಗಾರ ಕೈಲಿ ಆಗಲ್ಲ ಇದು ಕೇಸು. ಜಾರ್ಜ್ ಯಾರು ಗೊತ್ತಾ? ಜಾರ್ಜ್ ಬೈ ಜಾರ್ಜ್, KJ ಜಾರ್ಜ್ ಅಂದರೆ 1800 ಕೋಟಿಗಳ ರೂಪಾಯಲ್ಲಿ 6 ಕಿಲೋಮೀಟ್ರೋ 7 ಕಿಲೋಮೀಟ್ರಿಗೆ 1 ಕಿಲೋಮೀಟರ್ 300 ಕೋಟಿ ಖರ್ಚು ಮಾಡಿ ಬ್ರಿಡ್ಜನ್ನು ಕಟ್ಟಬೇಕು ಅಂತ ಆಲೋಚನೆಯನ್ನು ಮಾಡಿ ಕನಸನ್ನು ಕಟ್ಟಿಕೊಂಡು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತಿಸುತ್ತಿರುವ ಆಧುನಿಕ ವಿಶ್ವೇಶ್ವರಯ್ಯ. ಗೊತ್ತಾಯ್ತಾ? ಜಾರ್ಜ್ ಅಂದರೆ 1800 ಕೋಟಿ ಖರ್ಚು ಮಾಡಿ 7 ಕಿಲೋಮೀಟರ್ ಬ್ರಿಡ್ಜು. ನಮ್ಮೂರಿನಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಎದೆ ಮಟ್ಟಕ್ಕೆ ನೀರು ಬರ್ತಿದೆ ಅಂತ ನಾವು ಬುಡ್ಕೋತಾ ಇದ್ದರೆ ಒಂದು ಸಣ್ಣ ಬ್ರಿಡ್ಜು ಎಷ್ಟಾಗಲ್ಲ? ಎಷ್ಟು ಮೀಟ್ರು ನೀವು ಹೇಳಿ? ಫೋಟೋಗ್ರಾಫರ್ ಒಂದು ವೈಡು ಅಲ್ಲ ಅಲ್ಲ ನಿಮ್ಗೆ ತಾನೇ ಅರ್ಥ ಆಗೋದು. ವೈಡ್ ಆ್ಯಂಗಲ್ಲು, ಇನ್ನೊಂದೇನು ಆ್ಯಂಗಲ್ಲು? ಝೂಮ್ ಆ್ಯಂಗಲ್. ಝೂಮಲ್ಲಿ ಹೇಳಿ ಈಗ ನೋಡೋಣ. ಎಷ್ಟಡಿ ಆಗಲ್ಲ? 40 ಫೀಟ್. 40 ಫೀಟ್ ಅಲ್ಲ, 40 ಫೀಟ್ ಉದ್ದ. ಅಲ್ಲ, ಆಗಲ್ಲ ಅಗಲ 12 ಫೀಟ್. ನಿಮ್ಮೂರ ಕಡೆಯಿಂದ ಆ ಊರ ಕಡೆಗೆ ಎಷ್ಟಾಗಲ್ಲ? ಹೊಳೆದು ಬಿಡ್ತು ಹಾಂ, ಹೊಳೆ ಬಿಡ್ತು. ಅದೇ 40-50 ಫೀಟ್ ಇರ್ಬೋದು. 50 ಫೀಟ್. 50 ಫೀಟ್ ಅಷ್ಟೇ ತಾನೇ? ಅಷ್ಟೇ. ಹೌದು. ಛೇ 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 ಛೇ. ಅದು ಆಳ ಜಾಸ್ತಿ. ನಾವು ಅದಕ್ಕೆ ಮಾಡಲಿಲ್ಲ. ಹೋಗಲಿ, ಯಾವ ಥರ ಬ್ರಿಡ್ಜ್ ಕಟ್ಟಬೇಕು ಅಂತ ನೀವೆಲ್ಲ ಪ್ಲಾನ್ ಹಾಳಾಗೋಲಿ. ಯಾವ ಥರ ಬ್ರಿಡ್ಜ್ ಹೇಳಿ? ನೀವು ಅನ್ಕೋತಿರೋದು ಯಾವ ಥರ? ಒಂದು ಸ್ಕೂಟ್ರ್ ಹೋಗೋ ಥರನಾ? ಆಗಿಲ್ಲ ಸರ್, ಒಂದು ಜೀಪು ಕಾರಲ್ಲಿ ಹೋಗುವಾಗ ಹಂಗೆ ಆಗ್ಲಾರ್ದು ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಅಂದರೆ ಈ ಸೈಡ್ಗೆ ಡಾಮರ್ ಆಗಿದೆ, ಹೊಳೆಯಿಂದ ಆ ಸೈಡ್ಗೂ ಡಾಮರ್ ಆಗಿದೆ. ಅದು ಡಾಂಬರ್ ಆಗಕ್ಕೇನು ಹೋಗಬೇಕು? ಹಾಗಾದ್ರೆ ವೆಹಿಕಲ್ ಪಾಸ್ ಆಗಲಿಕ್ಕೆ ಜೀಪ್ ಕಾರೆಲ್ಲ ಪಾಸ್ ಆಗುವಷ್ಟು ದೊಡ್ಡ ಬ್ರಿಡ್ಜ್ ಆಗಬೇಕು ಅಂತ. ಅಷ್ಟಾಗತ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಅಷ್ಟು ದುಡ್ಡನ್ನು ಒಂದು ಸರ್ಕಾರ ವೆಚ್ಚ ಮಾಡುತ್ತೋ ಇಲ್ವೋ ಐಡಿಯಾನೂ ನನಗಿಲ್ಲ, ನಂಗೆ ಗೊತ್ತಿಲ್ಲ. ಆದರೆ ಒಂದನ್ನು ನಾವು ಯೋಚನೆ ಮಾಡಬೇಕು. ನಮಗೆ ತಕ್ಷಣಕ್ಕೆ ಜೀಪು ಕಾರ್ ಹೋಗ್ತಿದ್ರು ಸರಿ, ಮಕ್ಕಳು ಸೇಫ್ಟಾಗಿ ಹೋಗೋದು ಹೊತ್ತಾನೆ. ದಟ್ ಇಸ್ ದಿ ತಾನೆ. ಅಟ್ಲೀಸ್ಟ್ ಮಕ್ಕಳು ಹೋಗೋಂಗಿರಬೇಕು, ಸೈಡಲ್ಲಿ ರೈಲಿಂಗ್ಗಳಿರಬೇಕು. ಮಕ್ಕಳು ಆಟ ಗೀಟ ಆಡೋ ಮೂಡಲ್ಲಿ ಏನಾದ್ರು ಜಾರ್ಗಿರ್ಬಿಟ್ರೆ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಇರಬೇಕು. ಅಷ್ಟಾದರೂ ಇರಬೇಕು ನಮಗೆ, ಹೌದಲ್ವಪ್ಪ? ಆಯ್ತು, ನಳಿನ್ ಕುಮಾರ್ ಕಟೀಲ್ಗೆ ನಾನು ಮಾತಾಡಿದ್ದೀನಿ, ಆಯಿತಾ? ಒಪ್ಕೊಂಡಿದ್ದಾರೆ, ನಾನು ಮಾಡಿಸ್ತೀನಿ ಇದೀಗ ಅಂತ. ಇಲ್ಲಿವರೆಗೆ ನಿಮಗೆ ಮಾಡಿಸೋಣ ಅಂತ ಅನ್ನೋಕ್ಕೂ ನನ್ನ ಹತ್ರ ಮಾಡಿಸೋಣ ಅನ್ನೋಕ್ಕೂ ವ್ಯತ್ಯಾಸ ಇದೆ, ಗೊತ್ತಾಯ್ತಲ್ವಾ? ಈಗ ಮಾತಾಡಲ ಅವ್ರ ಹತ್ರ ಇನ್ನೊಂದ್ಸರಿ ನಿಮ್ಮಿಬ್ರಿಗೂ ಕನ್ಫರ್ಮ್ ಮಾಡಿಸ್ಲಾ? ನಳಿನ್ ಕುಮಾರ್ ಕಟೀಲ್ ಅವ್ರು ನನ್ನ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ ಅವ್ರ ಜೊತೆ. ನಮಸ್ಕಾರ ನಳಿನ್ ಕುಮಾರ್, ಹೇಗಿದ್ದೀರಿ? ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಆಯ್ತು. ಓಕೆ, ಈಗ ನಾನು ನಿಮ್ಗೊಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲ, ಸಣ್ಣದೆಲ್ಲ ಸ್ವಲ್ಪ ದೊಡ್ಡದೇ ಇರ್ಬೋದು, ರಿಕ್ವೆಸ್ಟ್ ಮಾಡ್ಕೋಬೇಕಲ್ಲ. ಹೇಳಿ. ನನ್ನ ಕಡೆಯಿಂದನೂ ಏನು ಸಪೋರ್ಟ್ ಆಗ್ಬೋದೋ ಆಗತ್ತೆ. ನೋಡ್ತೀನಿ ಸರ್. ಆದರೆ ಒಂದು 70-80 ಮಕ್ಕಳಿವೆ, ಇವು ಒಂದು 1600 ಓಟೇ ಇದೆ ಅವ್ರದ್ದು. ಹಾಂ. ಹಾಗಾಗಿ ಒಂದು ಸಣ್ಣದೊಂದು 50 ಫೀಟ್ಗೆ ಒಂದು ಬ್ರಿಡ್ಜ್ ಅಂತೆ ಮಾಡಿಸ್ಕೊಡಕ್ಕಾಗತ್ತಾ? ಸುಳ್ಯ ಮೊಗ್ರಕ್ಕೆ Correct. ನಾನು ಎರಡು ಮೂರು ದಿವಸ ಇವತ್ತು ಕೇರಳಕ್ಕೆ ಹೋಗ್ತಾ ಇದ್ದೇನೆ. ನನಗೆ ನಾಳೆ ಕೊಕೊನಟ್ ಬೋರ್ಡ್ ಮೀಟಿಂಗ್ ಇದೆ. ಬಂದ್ ಕೂಡಲೇ ಓಕೆ, ಆ ಜಾಗಕ್ಕೆ ಹೋಗ್ತೇನೆ. ಎಲ್ಲ ಇಂಜಿನಿಯರ್ಸ್ ಅಲ್ಲಿ ಕರ್ಕೊಂಡು ಹೋಗಿ ಎಸ್, ಎಸ್ಟಿಮೇಟ್ ಮಾಡಿ ನನ್ನಿಂದ ಏನು ಸಾಧ್ಯತೆ ಇದೆ ಅದು ನಿಮ್ಮದೇ ಫಂಡು ಗಿಂಡು ಏನಾರು ಇರುತ್ತಲ್ಲ, ಮಾಡ್ತೇವೆ. ಅಕಸ್ಮಾತ್ ನಿಮ್ಗಲ್ಲಿ ಪ್ರಾಬ್ಲಮ್ ಆದರೆ ಅಂದರೆ ಫಂಡಿಂಗಲ್ಲಾಗಲಿ ಮತ್ತೊಂದರಲ್ಲಾಗಲಿ, ಹಾಂ, ನಾನು ಐ ವಿಲ್ ಆಲ್ಸೋ ಜಾಯಿನ್ ಯು. ಆಯ್ತು. ನಾನು ಜಾಯಿನ್ ಆಗ್ತೀನಿ.
ಆಯ್ತು ಒಂದಿನ ಮುಗಿಸಿದ ಮೇಲೆ ನಾವಿಬ್ರು ಆ ಸ್ಪಾಟ್ಗೆ ಹೋಗೋಣ. ಎಲ್ಲ ಇಂಜಿನಿಯರ್ಸ್ ಕರ್ಕೊಂಡು ಹೋಗಿ ಅಲ್ಲೇ ಸ್ಪಾಟ್ ಅಲ್ಲೇ ಇದು ಮಾಡ್ಬೇಕು. ಫ್ಯಾಂಟಾಸ್ಟಿಕ್ ಸರ್, ಆಲ್ ರೈಟ್, ಥ್ಯಾಂಕ್ ಯು. ಈಗ ನಾನು ಅವ್ರ ಕೈಲಿ ಮಾಡಿಸೋ ಕೆಲಸ ನನಗೆ ಬಿಡಿ, ನೀವು ತಲೆ ಹಾಕ್ಬೇಡಿ ಯಾರುವೆ. ನಿಮಗೆ ಹೇಳೋಕ್ಕೂ ಈಗ ನನಗೆ ಹೇಳೋಕ್ಕೂ ವ್ಯತ್ಯಾಸ ಇದೆ, ಹೌದಾ? ಈಗ ನನ್ನ ಮುಂದೆ ಅಲ್ಲ, ಕರ್ನಾಟಕದಲ್ಲಿ ಜನ ಎಷ್ಟೊಂದು ಜನ ನೋಡ್ತಿರ್ತಾರೆ ಈ ಪ್ರೋಗ್ರಾಮ್ನ, ಅವ್ರಿಗೆಲ್ಲ ಮಾತು ಕೊಟ್ಟಂಗೆ ಅದು ಮಾಡದೇ ಇದ್ರೆ ನಾವೇನು ಮಾಡ್ತೀವಿ? ನಳಿನ್ ಕುಮಾರ್ ಕಟೀಲ್ ಮೋಸಗಾರ, ಸುಳ್ಳುಗಾರ ಅಂತ ಸ್ಟಾರ್ಟ್ ಮಾಡ್ತೀವಿ. ಮಾಡಿಸೋಣ, ಅದನ್ನು ಬ್ರಿಡ್ಜಿಂದ ಮಾಡೋಣ. ನಿಮ್ಮದು ಗ್ಯಾಸ್ದೇ ನಾವು ಸ್ಕೂಲ್ದು ಹೇಳ್ತಾ ಇದ್ದೀರಿ, ನನ್ನ ಗಮನಕ್ಕೆ ಆಮೇಲೆ ತನ್ನಿ ನೋಡೋಣ. ಲೋಕಲ್ ಯಾರು ಬಿ ಹೋಗೋ ಅಥವಾ ಎಜುಕೇಷನ್ ಆಫೀಸರ್ಸೋ ಇದ್ದರೆ ಹೇಳೋಣ ಅವ್ರಿಗೆ. ಅರ್ಥ ಆಯ್ತು? ಇವೆಲ್ಲ ನಿಮ್ಮ ಎಮ್ ಎಲ್ ಎಗೆ ಹೋಗಿ ಹೇಳ್ಬೇಕ್ರಿ, ನನ್ನ ಹತ್ರ ಹೇಳ್ತೀರಿ. ಹಾಗೆಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಮನವಿ ಕೊಟ್ಟಾಗಿದೆ, MLAಗೆ ಮನವಿ ಕೊಟ್ಟಾಗಿದೆ. ಮಾಡಲ್ಲ, ಅವರಲ್ಲಿ ಶಾಲೆಗೆ ಬರ್ತಾರೆ, ಅಲ್ಲಿ ಕಾರ್ಯಕ್ರಮ ಎಲ್ಲ ಆಗುವಾಗ ಬರ್ತಾರೆ, ಆದರೂ ಕೂಡ ಇದರ ಬಗ್ಗೆ ಏನು ಮುತುವರ್ಜಿ ವಹಿಸಿ ಇದು ಮಾಡೋದಿಲ್ಲ. ಸ್ಕೂಲಿಗೆ ರೈಸ್ ಕೊಡಲ್ವಾ? ಏನು ಸರ್? ರೈಸ್ ಬರ್ತದೆ, ರೈಸ್ ಬರ್ತದೆ, ಕೊಂಡು ಹೋಗ್ಲಿಕ್ಕೆ ಅಷ್ಟು ಹೊತ್ಕೊಂಡು ಹೊತ್ಕೊಂಡು ಹೋಗ್ಬೇಕು ಅಷ್ಟೇ. ಗ್ಯಾಸ್ ಹೊತ್ಕೊಂಡು ಹೋಗ್ಬೇಕು. ಲೈಕ್ ಬ್ರಿಡ್ಜ್ ಆಗತ್ತಲ್ಲ, ಅಲ್ಲ ಬ್ರಿಡ್ಜ್ ಆದರೆ ಅದರಲ್ಲಿ ಅದು ದೊಡ್ಡ ಬ್ರಿಡ್ಜ್ ಆದರೆ ಒಳ್ಳೆ ಇತ್ತು. ಬ್ರಿಡ್ಜುವೇ ನಾಳೆ ಬೆಳಗ್ಗೆ ಆಗತ್ತೆ ಅಂತ ಹೇಳ್ತಿಲ್ಲ ನಾನು, ಆಗಲಾರ್ದು ಮೋಸ್ಟ್ಲಿ, ಬಿಕಾಸ್ ಇಟ್ ಟೇಕ್ಸ್ ಸಮ್ ಟೈಮ್. ಬಟ್ ಆ ಟೈಮು ಮತ್ತೆ 10 ವರ್ಷ ಆಗಲ್ಲ ಅಷ್ಟೇ, 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 4 ತಿಂಗಳಾಗ್ಬೋದು, 9 ತಿಂಗಳಾಗ್ಬೋದು ಅಷ್ಟೇ. ಗೊತ್ತಾಯ್ತಾ? ನೀನು ಸೆಕೆಂಡ್ PU ಎಂಡಿಗೆ ಬರೋ ಅಷ್ಟೊತ್ತಿಗೆ ನಿಂಗೆ ಬ್ರಿಡ್ಜ್ ಸಿಗ್ಬೋದು. ಇಟ್ ಟೇಕ್ಸ್ ಟೈಮ್, ಇಟ್ ಕೆನಾಟ್ ಹ್ಯಾಪನ್ ಓವರ್ ನೈಟ್, ಬಿಕಾಸ್ ಇವೆಲ್ಲ ಡೇಂಜರಸ್ ಏರಿಯಾಸು. ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡೇ ಮಾಡಿಸ್ಬೇಕು ಅದನ್ನು. ಯಾವುದೋ ಸಣ್ಣ ಪುಟ್ಟ ಏರಿಯಾ, ನೀರಿಲ್ಲ ಗಿರಿಲ್ಲ, ಬರೀ ಹಳ್ಳ ಇತ್ತು ಅಂದರೆ ಈ ಕಡೆಯಿಂದ ಆ ಕಡೆಗೆ ಹಾಕ್ಬಿಡಿ ಒಂದು ಬ್ರಿಡ್ಜು ಅನ್ಬೋದಿತ್ತು. ಹಂಗೆ ಹಾಕೋಕ್ಕಾಗಲ್ಲ ಅದು. ನಾಳೆ ನದಿ ಏನಾದ್ರು ಉಕ್ಕಿ ಮೇಲಕ್ಕೆ ಬಂದಾಗ ಕೊರೆದು ಎಳ್ಕೊಂಡು ಹೋಗ್ಬಿಟ್ರೆ ಅಲ್ವಾ? ನನಗೂ ಭಯ. ಹಂಗೆ ಮಾಡೋಣ, ಬ್ರಿಡ್ಜ್ ಮಾಡಿಸೋಣ. ಸ್ಕೂಲ್ದು ನಂಗೆ ಗೊತ್ತಿಲ್ಲ, ಲೆಟ್ ಮೀ ಚೆಕ್. ಅಷ್ಟು ಮಾಡೋಣ. ಅಚ್ಯುತ ಮತ್ತು ವಿನಯ್ ಚಂದ್ರ, ಬ್ರಿಡ್ಜಿನ ವರ್ಕನ್ನು ಸ್ಟಾರ್ಟ್ ಮಾಡಿಸೋಣ. ಬಟ್ ಇಟ್ ಟೇಕ್ಸ್ ಟೈಮ್. 1 ತಿಂಗಳು, 15 ದಿನನೋ 2 ತಿಂಗಳು ಆಗುತ್ತೆ ವರ್ಕ್ ಮಾಡ್ಸೋಕ್ಕೆ. ಅದಾದಮೇಲೆ ಕನ್ಸ್ಟ್ರಕ್ಷನ್ ಟೈಮು ತೊಗೊಳುತ್ತೆ, ಬಿಕಾಸ್ ಆ ಪ್ಲ್ಯಾನಿಂಗನ್ನು ಅವ್ರು ಮಾಡಬೇಕು. ಆ ಪ್ಲ್ಯಾನಿಂಗನ್ನು ನೋಡೋಣ. ನಾನು ನಳಿನ್ ಕುಮಾರ್ ಜೊತೆ ಮಾತನಾಡಿ ಅದನ್ನು ಕೋಆರ್ಡಿನೇಟ್ ಮಾಡಿಸ್ತೀನಿ. ಆಯಿತಾ? ಆಲ್ ದ ಬೆಸ್ಟ್. ಬಂದಿದ್ದಕ್ಕೆ ಲಾಭ ಆಗಿದೆಯಾ? ವೇಸ್ಟ್ ಆಗಿಲ್ವಾ? ಗ್ಯಾರಂಟಿನಾ? ಆಲ್ ರೈಟ್, ಲೆಟ್ ಅಸ್ ಸಿ. ಮೇ ಬಿ ಇನ್ನೊಂದು 6 ತಿಂಗಳಲ್ಲೋ 8 ತಿಂಗಳಲ್ಲೋ, ವರ್ಸ್ಟ್ ಕೇಸ್ ಸಿನಾರಿಯೋ ಕುಡ್ ಬಿ ಎ ಇಯರ್. ಇದಾಗತ್ತೆ. ಆಗಿಸೋದು ಹೇಗೆ ಅನ್ನೋದು ಮಾತ್ರ ನನ್ನ ಮುಂದೆ ಇರೋ ಪ್ರಶ್ನೆ. ವಿ ಕ್ಯಾನ್ ಗೆಟ್ ಇಟ್ ಡನ್. ಆಗದೇ ಇರೋವಂಥದ್ದು ಏನೂ ಇಲ್ಲ ಇದರಲ್ಲಿ. ಐ ಓನ್ಲಿ ಸೇ ಟು ದ ಲೋಕಲ್ MLA, ಯಾರಾದರೂ ಹಂಗಾರ ಫ್ರೆಂಡ್ಸ್ ಈ ಪ್ರೋಗ್ರಾಮ್ ನೋಡ್ತಾ ಇದ್ದರೆ ಇಷ್ಟನ್ನು ಅವ್ರ ಗಮನಕ್ಕೆ ತಾನೆ. ಯಾರೂ ಹೇಳದೆ ಅವರಿಗೆ ಅವ್ರು ಹಾಗೇ ಇದ್ದರೆ ಹಾಗೇ ಇರಲಿ ಹಂಗಾರ. 5 ಟರ್ಮ್ ಯಾಕೆ, ಇನ್ನು 50 ಟರ್ಮ್ ಆದರೂ ವೇಸ್ಟ್ ಬಾಡಿ MLA ಅಂತ ಹೇಳೋಣ ಅಷ್ಟೇ ಒಂದಿನ. ಮೊದಲನೆಯ ಕಥೆಯನ್ನು ಕೇಳಿದ್ರಿ, ಅದು ಸ್ಟೀಲ್ ಬ್ರಿಡ್ಜ್ ವರ್ಸಸ್ ಸಿಂಪಲ್ ಬ್ರಿಡ್ಜ್ ಸ್ಟೋರಿ. ಅದು ಅಲ್ಲಿ ಜಾರ್ಜ್ ಅವರನ್ನು ದಾಟಿಕೊಂಡು, ನದಿಯನ್ನು ದಾಟಿಕೊಂಡು ಈಗ ಬಂದರೆ ಗುಲ್ಬರ್ಗದ ಕಡೆಗೆ ಹೋಗ್ತಾ ಇದ್ದೀವಿ. ಚಿತ್ತಾಪುರ ತಾಲೂಕು, ಆಶ್ರಯ ಕಾಲೋನಿ. ಈ ಅಜ್ಜಿ ಹೆಸರು ಪಾರ್ವತಿ. ಯಾರೂ ತಾನು ನನ್ನ ಜೀವನದಲ್ಲಿ ಹೀಗಾಗಬೇಕು ಅಂತ ಅಂದ್ಕೊಂಡಿರಲ್ಲ. ಮನುಷ್ಯ ಸಂಬಂಧಗಳು ಗ್ರಾಮೀಣ ಪ್ರದೇಶದಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ ಅನ್ನೋದಾದರೆ ಅದಕ್ಕೆ ಈ ಘಟನೆ ಇನ್ನೊಂದು ಸಾಕ್ಷಿ ಅಷ್ಟೆ. ಈ ಪ್ರಕರಣ, ಅಪ್ಪ ಅಮ್ಮನ್ನ ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ, ಮಕ್ಕಳನ್ನು ಅಪ್ಪ ಅಮ್ಮ ನೋಡ್ಕೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅಜ್ಜಿ ಮೊಮ್ಮಕ್ಕಳನ್ನು ನಾನು ಬಿಟ್ಕೊಡಲ್ಲ ಅನ್ನೋದಾದರೆ ವಾಟ್ ಈಸ್ ರಿಲೇಷನ್ಶಿಪ್ ಇರಬೇಕದು? ಅಥವಾ ಎಂತಹ ಉನ್ನತವಾದಂತಹ ಜವಾಬ್ದಾರಿ ನಿರ್ವಹಣೆ ಇರಬೇಕು ಅನ್ನೋದನ್ನು ಲೆಕ್ಕ ಹಾಕ್ಕೊಳ್ಳಿ. ಲೆಟ್ ಮಿ ಬ್ರಿಂಗ್ ದಿಸ್ ಸ್ಟೋರಿ ಬಿಫೋರ್ ಯು. ನೋಡಿ, ಹೀಗೆ ಮುದ್ದಾದ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡುತ್ತಿರುವ ಈ ಅಜ್ಜಿಯ ಹೆಸರು ಪಾರ್ವತಿ, ಜೊತೆಗೆ ದೇವದಾಸಿ ಎಂಬ ಹಣೆಪಟ್ಟಿ. ಇವರು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಆಶ್ರಯ ಕಾಲೋನಿಯ ನಿವಾಸಿ. ಸೊಸೆ ಲಕ್ಷ್ಮಿ 4 ವರ್ಷಗಳ ಹಿಂದೆ ಅನಾರೋಗ್ಯದಿಂದ ಮೃತಪಟ್ಟರು. ಮಗ ನರಸಪ್ಪ 9 ತಿಂಗಳ ಹಿಂದೆ ಕ್ಷುಲ್ಲಕ ಜಗಳಕ್ಕೆ ಬಲಿಯಾದ. ಪರಿಣಾಮ ಮಕ್ಕಳಾದ ಪರಶುರಾಮ ಮತ್ತು ನಾಗೇಶ ತಂದೆ ತಾಯಿಯನ್ನ ಕಳೆದುಕೊಂಡು ಅಜ್ಜಿಯ ಆಶ್ರಯದಲ್ಲಿದ್ದಾರೆ.
ಅಜ್ಜಿಗೆ ವಯಸ್ಸಾಗಿದ್ದು ಸರ್ಕಾರದಿಂದ ಬರುವ ದೇವದಾಸಿ ಮಾಸಿಕ ಭತ್ಯೆಯೇ ಮಕ್ಕಳ ಪೋಷಣೆಗೆ ಆಧಾರ. ಖಾಸಗಿ ಶಾಲೆಯಲ್ಲಿ ಓದುತ್ತಿರೋ ಮೊಮ್ಮಕ್ಕಳ ಶೈಕ್ಷಣಿಕ ಖರ್ಚನ್ನ ಭರಿಸಲು ಅಜ್ಜಿಗೆ ಆಗ್ತಿಲ್ಲ. ದೇವದಾಸಿ ಅನ್ನೋ ಕಾರಣಕ್ಕೆ ಸರ್ಕಾರದಿಂದ 20,000 ಸಾಲ ಸಿಕ್ಕಿತ್ತು. ಇದರಿಂದ ಕುರಿ ಸಾಕಾಣಿಕೆ ಆರಂಭಿಸಿದ್ದ ಅಜ್ಜಿಗೆ ಅದೇನೋ ರೋಗ ಬಂದು ಖರೀದಿಸಿದ್ದ ಕುರಿಗಳೆಲ್ಲ ಒಂದೇ ತಿಂಗಳಿಗೆ ಸಾವನ್ನಪ್ಪಿದ್ದು ಮುಂದಿನ ದಾರಿ ಕಾಣದಂತೆ ಮಾಡಿದೆ. ಕುರಿ ಸತ್ತುವು ಅಂತ ಜೀವನ ನಿಲ್ಲಲ್ಲ. ಬದುಕಿಗೆ, ಮೊಮ್ಮಕ್ಕಳ ಶಿಕ್ಷಣಕ್ಕೆ, ಬೆಳಕು ಬಳಿಗೆ ಈ ದೇವದಾಸಿ ಅಜ್ಜಿ ಬಂದಿದ್ದಾರೆ. ಇನ್ನು ಅಜ್ಜಿಗೆ ಮೊಮ್ಮಕ್ಕಳೆಂದರೆ ಪಂಚಪ್ರಾಣ. ಹೀಗಾಗಿ ದತ್ತು ಪಡೆಯಲು ಹಲವು ಜನ ಬಂದರೂ ಅಜ್ಜಿ ಒಪ್ಪಿಲ್ಲ. ಜೀವ ಇರೋವರೆಗೂ ಮೊಮ್ಮಕ್ಕಳನ್ನ ನಾನೇ ನೋಡಿಕೊಳ್ತೀನಿ, ಯಾರಾದರೂ ಅವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ ಅಂತಿದ್ದಾರೆ. ದೇವದಾಸಿ ಅಜ್ಜಿಗೆ ಯಾರು ಸಹಾಯ ಮಾಡ್ತಾರೆ ಕಾದು ನೋಡಬೇಕು. ಇಂತಹ ನೂರಾರು ಪಾರ್ವತಿಯರ ಕತೆ ಕರ್ನಾಟಕದಲ್ಲಿ ಇರಬಹುದು, ನನಗೆ ಗೊತ್ತಿಲ್ಲ. ಹೇಳಿಕೊಳ್ಳಲಿಕ್ಕೆ ಆಗದಂತೆ ಜೀವನವನ್ನು ಕಳೀತಿರ್ಬೋದು. ಹೇಳಿಕೊಂಡರೂ ಪರಿಹಾರ ಸಿಗದ ಪರಿಸ್ಥಿತಿಯಲ್ಲಿ ವಿಲ ಒದ್ದಾಡುತ್ತಲೂ ಇರಬಹುದು. ನನ್ನ ಮುಂದೆ ಅವರು ಹೇಳಿಕೊಂಡು ನಮ್ಮ ಹತ್ರಕ್ಕೆ ಸಿಕ್ಕಿದ್ರಿಂದ ಒಂದಿಷ್ಟು ಪರಿಹಾರ ಇವತ್ತು ಸಿಕ್ಕಬಹುದು. ಆಕೆಯನ್ನು ಬಹಳಷ್ಟು ಜನ ಬಳಸ್ಕೊಂಡಿರ್ಬೋದು ಜೀವನದಲ್ಲಿ. ಆದರೆ ಈಗ ಆಕೆ ತನ್ನ ದೇಹವನ್ನು ಮತ್ತೆ ತೇಯ್ತಾ ಇದ್ದಾಳೆ ತನ್ನ ಮೊಮ್ಮಕ್ಕಳಿಗೋಸ್ಕರ. ಬೆಳಕೆ ಹಾಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಬೆಳಕು ಕೊಟ್ಟರೆ ಎಣ್ಣೆ ಮತ್ತು ಬತ್ತಿ ಎರಡೂ ಉರಿಯುತ್ತೆ. ಉರಿದು ನಿಮಗೆ ಬೆಳಕನ್ನು ಕೊಡುತ್ತವೆ. ಕ್ಯಾಂಡಲ್ ಹಚ್ಚಿದ್ರೆ ಕ್ಯಾಂಡಲ್ಲು ಕರಗತ್ತೆ, ಆ ಮೂಲಕ ನಿಮಗೆ ಬೆಳಕು ಕೊಡುತ್ತೆ. ಈಕೆನೂ ಅಷ್ಟೇ, ಒಂದು ದೀಪ ತನ್ನ ದೇಹವನ್ನು ದಂಡಿಸಿಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡಕ್ಕೆ ನಿಂತಿದ್ದಾಳೆ. ಅಂತಹ ಪಾರ್ವತಿ ಈಗ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಅವ್ವ. ಆಕೆ ಮೊಮ್ಮಕ್ಕಳನ್ನು ಮಡಿಲಿಗೆ ಹಾಕಿಕೊಂಡು ತಿರುಗಾಡ್ತಾ ಇದ್ದಾಳೆ. ಆ ಎರಡೂ ಪುಟಾಣಿಗಳು ನನ್ನ ಜೊತೆ ಇವೆ. ಅವಕ್ಕೇನು ಅರ್ಥವಾಗತ್ತೆ? ಆದರೂ ನಿಮ್ಮ ಮುಂದೆ ಹಾಜರುಪಡಿಸೋದು ನನ್ನ ಕರ್ತವ್ಯ, ಹಾಜರುಪಡಿಸ್ತೀನಿ ಅಷ್ಟೇ. ಪರಶುರಾಮ್ ಯಾರು? ನೀನ ಪರಶುರಾಮ? ನಾಗೇಶ ಯಾರು? ಕೈ ಎತ್ತೋ. ಹಂಗೆ. ಎಷ್ಟನೇ ಕ್ಲಾಸ್ ನೀನು ಪರಶುರಾಮ? 3ನೇ ಕ್ಲಾಸ್. 3ನೇ ಕ್ಲಾಸೇನ? ಶಾಲೆಗೆ ಹೋಗ್ತಿ? ಹಾಂ, ಚಲೋ ಓದ್ತೀಯೇನ? ನಿಂಗೆ ಭಾಳ ಆಸಕ್ತಿ ಇತ್ತೇನ ಓದಬೇಕು ಅಂತ? ಓದಬೇಕೇನೆ? ಶಾಲೆಗೆ ಹೋಗಿ ಏನು ಮಾಡ್ತೀವಿ ಓದಿ? ಗೊತ್ತಿಲ್ಲ? ಗೊತ್ತಿಲ್ಲ ನಿಂಗೆ? ನಿಂಗೇನು ಐಡಿಯಾನೇ ಇಲ್ಲ ಇನ್ನೂ? ಬಿಡೋ ಒಲೆ, ನೀನು ಹೇಳ. ನೀನು ಓದಬೇಕಾ? ನೀ ಎಷ್ಟನೇ ಕ್ಲಾಸ್? 2ನೇ ಕ್ಲಾಸ್. 2. ಎಷ್ಟು ಮಕ್ಕಳವ ನಿಮಗೆ? ನನಗೆ ಒಬ್ಬನೇ ಗಂಡಸ ಮಗ ರೀ. ಒಬ್ಬನೇ ಗಂಡು ಮಗ? 3 ಹೆಣ್ಮಕ್ಳು. 3 ಹೆಣ್ಣು. ಗಂಡು ಮಗ ಹೋದ್ಮ್ಯಾಗೆ ಸೊಸಿನೂ ಹೋಗ್ಬಿಟ್ಲೇನ? ಸೊಸಿ ಪೈಲೆ ಹೋಗ್ಯಾಡ್ರಿ. ಆ ಹುಡುಗ ಹುಟ್ಟು ಸೊಸಿನೇ ಪೈಲೆ ಹೋದ್ಲೇನ? ಈ ಎರಡೂ ಹುಟ್ಟದಾದ್ಮೇಲೆ ಸೊಸಿ ಹೋದ್ಲ? ಅದು 1 ವರ್ಷದ ಕೂಸಿತ್ರಿ, ಜಡ ಆಯ್ತ್ರಿ ಅಕ್ಕಿಗೆ, ಹೋದ್ಲ. ಅವ ಹಿಂಗೆ ಕುಡಿದ ಕೇಸಿಂದ ಬಿದ್ದು ಗಲಾಟೆ ಮಾಡಿ ಕಲಸಾಗ್ಯಾನ್ರಿ. ಅವ ಹಂಗೆ ಸತ್ತಿದ್ದೇನದ? ನಿಮ್ಗೆ ಎಷ್ಟು ಬರ್ತದ ರೊಕ್ಕೀಗ? ನನಗೊಂದು 1000 ರೂಪಾಯಿ ಬರ್ತದ್ರಿ. ಸರ್ಕಾರದಾಗ ಕೊಡ್ತಾರೇನ? ಹಾಂ, ದೇವದಾಸ ಗೊತ್ತಾಯ್ತು, ದೇವದಾಸಿಯಾಗಿ ಕೊಡ್ತಾರ. ನೀವು 3 ಮಂದಿನೇ ಇರೋದ? ನಾವು 3 ಮಂದಿ ಇರೋದ್ರಿ. ಮತ್ತು ನೀವು ಬೇರೆ ಏನು ಮಾಡ್ತೀರಿ? ನಾವು ಏನೂ ಮಾಡಲ್ರಿ. ಮತ್ತು ಈ 1000 ರೂಪಾಯಿನಾಗ ಹ್ಯಾಂಗೆ ರೀ ಜೀವನ ಮಾಡೋದು? ಹಿಂಗೆ ಮಾಡೋದ್ರಿ ಸರ್. ಮಕ್ಕಳಾರಿ ಹೆಣ್ಮಕ್ಳು ತರ್ತಾರೆ, ಹಿಂಗೆ ಕೊಡ್ತಾರೆ. ಅಂದರೆ ನೀವು ಮದುವೆ ಮಾಡಿಕೊಟ್ಟಿದ್ರಿ, ಲಗ್ನ ಮಾಡಿಕೊಟ್ಟಿದ್ದೀರಿ 3 ಮಂದಿಗೆ? ಹ್ಞೂ ಕೊಟ್ಟೇನ್ರಿ. 3 ಮಕ್ಕಳಿಗೆ? ಹ್ಞೂ ರೀ. ಅವರೆಲ್ಲರ? ಒಬ್ಬಾಕಿ ಸಿಂದಗಿಗಾಡ್ರಿ, ಒಬ್ಬಾಕಿ ಏನದ ಇದ್ದೂರ ಕೊಟ್ಟಿನ್ರಿ. ಅವ್ರು ಸಹಾಯ ಮಾಡ್ತಾರೆ ಇವರಿಗೆ. ಅವ್ರದ್ದೇ ಎಲ್ಲ ಸಾಲಿದು. ಅವ್ರ ಜೀವನದಾಗ ಚಲೋ ಇದ್ದಾರೇನ? ಅವರು ಹಿಂಗೆ ಮಾಡಿ ಉಣವ್ರಿ ಹಾರಿ ಅಂದ್ರೆ ಇವ್ರು ನೋಡ್ಕೋತಾರೆ. ಅವ್ರ ಸಾದ್ರತಿ ಹೆಲ್ಪ್ ಮಾಡ್ತಾರ? ಹೆಲ್ಪ್ ಮಾಡ್ತಾರೆ ಅವ್ರು. ನೀವು ಯಾಕ್ರಿ ಜವಾಬ್ದಾರಿ ತಗೊಂಡ್ರಿ? ಮೊಮ್ಮಕ್ಕಳಾರಲ್ರಿ.
ಮಕ್ಕಳಾರ ಯಾವ್ದಾರು ಹಾಸ್ಟ್ಲಿಗೆ ಗಿಸ್ಟ್ಲಿಗೆ ಹಾಕ್ಬೋದಿತ್ತಲ್ಲ. ಬ್ಯಾಡ್ರಿ ನಾವು ಇರತಕ್ಕ ನನಗಿರ್ಲಾಕ ಒಂದು ಮಗ ಐತ್ರಿ, ಆ ಮಗನ ನೋಡಿ ನಾವು ಹೊತ್ತುಗಳೈತಿದ್ದೆ. ಈಗ ಇವ್ರು ನೋಡಿ ಹೊತ್ತುಗಳ ಕಾಲಗಳೈತೀನಿ ರೀ. ನನ್ನ ಜೀವಮಾನ ಇರತಕ್ಕ ಹಿಡಿತೀನಿ ರೀ. ನನ್ನ ಜೀವಮಾನ ತೀರಿದ ಮೇಲೆ ಎಲ್ಲೇ ಕೆಟ್ಟ ವಯಸ್ಸಿದ್ದಾಗ ಒಂದು ಸಮಸ್ಯೆ ಫೇಸ್ ಮಾಡಿದ್ರಿ ಅಲ್ಲೇನ, ವಯಸ್ಸು ಮುಗಿದಾಗ ಇನ್ನೊಂದು ಸಮಸ್ಯೆ ನೀವೇ ಮೈಮ್ಯಾಗ ಎಳ್ಕೊಂಡಿದ್ದೀರಿ. ನಿಮ್ಮ ಜೀವನನೇ ಹಿಂಗಾತೇನಪ್ಪ, ಏನು ಹೇಳೋದು ನಾನು ಅದಕ್ಕೆ. ಈ ಪ್ರಕರಣವನ್ನು ನಮ್ಮ ಗಮನಕ್ಕೆ ತಂದಿರುವಂಥದ್ದು ಶ್ರೀ ವಿಠ್ಠಲ ಚಿಕ್ಕಣಿ ಗುಲ್ಬರ್ಗಾದ ಮಕ್ಕಳ ಸಹಾಯವಾಣಿಯಲ್ಲಿ ಕೆಲಸ ಮಾಡ್ತಾರೆ. ನೀವೇನು ಓದಿರೋದು? ನಾವು D.Ed ಮತ್ತು ಡಿಗ್ರಿಗೆ ಸರ್. ನೀವು ಅಲ್ಲಿ ಕೆಲಸ ಮಾಡ್ತೀರಾ ಮಕ್ಕಳ ಸಹಾಯವಾಣಿ? ಹಾಂ ಸರ್. ನಿಮ್ಗೆ ಹೆಂಗೆ ಗಮನಕ್ಕೆ ಬಂತಿದ್ದು ಸರ್ ನಾವು ಅವೇರ್ನೆಸ್ ಔಟ್ರೀಚ್ ಅಂತ ಕಳಿಸಿದಾಗ ಒಂದು ಗ್ರಾಮಕ್ಕೆ ಹೋದಲ್ಲಿ ಸ್ಕೂಲು ಅಂಗನವಾಡಿ ಅಂತ ಇರ್ತಾವಲ್ಲ ಸರ್, ಪ್ರತಿಯೊಂದು ಅಂಗನವಾಡಿ ಸ್ಕೂಲ್ ವಿಸಿಟ್ ಮಾಡ್ತೀವಿ ನಾವು. ಆ ಸಮಯದಲ್ಲಿ ಟೀಚರ್ ಹೇಳಿದ್ದಾರೆ, ಈ ರೀತಿ ನಂಬರ್ ಮಕ್ಕಳಿದ್ದಾರೆ, ಅವರ ತಂದೆ ತಾಯಿ ಇಲ್ಲ, ಅವ್ರ ಅಜ್ಜಿ ದೇವದಾಸಿ ಇದ್ದಾರೆ, ಭಾಳ ಕಡು ಬಡವರು ಇದ್ದಾರೆ ಅಂದ್ರೆ ಅವಾಗ ಏನು ಮಾಡಿ ಮುಂದೆ ಆ ಮಕ್ಕಳಿಗೆ ಅವ್ರ ಅಜ್ಜಿ ಇದ್ದಾರೆ ಅಂತ ಮಾತ್ರ ಹೇಳಬೇಕು. ಹಾಂ ಸರ್. ಮುಂದಿಂದನೇನು ಹೇಳ್ಕೊಡ್ತು ಅವ್ರು ಇದಿದ್ದಾರೆ ಅದಿದ್ದಾರೆ ಬೇಡ. ಆಕಿ ಒಂದು ಹೆಣ್ಮಗಳು, ಆಕಿ ಅಜ್ಜಿ ಅಷ್ಟೇ ಓಕೆ, ಆಕಿ ಏನಾಗಿದ್ಲು ಅನ್ನೋದನ್ನ ಯಾಕೆ ಹೇಳಕ್ಕೆ ಹೋಗ್ತೀರಿ ಎಲ್ಲ ಕಡೆ, ಯಾಕೆ ಬೇಕದು? ಅದೇನು ಸರ್ ಅಂತಂದ್ರೆ ದೇವದಾಸಿಗೋಸ್ಕರ ಹಂಗೆ ಇದ್ರ ಕಡೆಯಿಂದ ದುಡ್ಡು ಸಿಗ್ತವಲ್ಲ ಸರ್, ದೇವದಾಸಿ ಮಕ್ಕಳಿಗೋಸ್ಕರ ಮತ್ತು HA ಮಕ್ಕಳಿಗೋಸ್ಕರ CWS ಕಡೆಯಿಂದ ದುಡ್ಡು ಸಿಗ್ತದೆ ಮಕ್ಕಳಿಗೋಸ್ಕರ, ಅದಕ್ಕೋಸ್ಕರ ಸರ್ವೆ ಮಾಡೋದು ಅಪ್ಲೈ ಆಯ್ತು ಸರ್ ಅದು. ಹಾಂ ಹಂಗೇನೆ, ಹಂಗದ ಸರ್. ಸ್ವಲ್ಪ ಲಾಭ ಆಗ್ತದೆ ಅಂತ ಅದು ಹುಡುಗರಿಗೆ ಆಯ್ತು ಸರ್. ಅದೇ ಹುಡುಗರಿಗೆ ಹೇಳಿದ್ದ. ಅಜ್ಜಿ ಈಗ ಅವಾಗ ಏನು ಮಾಡ್ಬೇಕು ಅಂತಿ, ನಾ ಏನು ಮಾಡ್ಬೇಕು ಹೇಳ. ಆ ಮಕ್ಳಿಗೆ ಏನ್ರ ಸಹಾಯ ಅದೇ ಏನು ಓದಿಸ್ಬೇಕೇನವ? ಓದಿಸ್ಬೇಕ್ರಿ. ಓದಿಸೋದು ಸಾಕಲ್ಲ, ಓದಿಸಿದ್ರೆ ಓದಿಸೋ ಜವಾಬ್ದಾರಿ ತಗೊಳ್ಳೋನೇನ? ನಾ ಆ ಕಡೆ ಓದಿಸ್ತೀನಿ ರೀ ಸರ್. ನನ್ನ ಕಡೆನೇ ಅಲ್ಲಿ ತಾಯ ನಾನು ಹೇಳುದು ನಿನ್ನ ಕಡಿನೇ ಯಾರಿಗಾರು ಹೇಳಿ ಓದ್ಸೋಕೆ ವ್ಯವಸ್ಥೆ ಮಾಡೋಣ, ಆಗ್ತದಾ? ಅಷ್ಟೇ ತಾನೇ ನೀನು ಕೇಳೋದ, ಅಷ್ಟೇ ತಾನೇ ವಿಠಲ್ ಇವ್ರು ಕೇಳ್ತಿರೋದು? ಆನಂದ್ ಸರ್, ಆನಂದ್. ಹೌದು. ಅವ್ರು ಏನು ಕೇಳ್ತಿರೋದು ಅಂದ್ರೆ ಸರ್ ಅವರು ಬೇರೆ ರೆಸಿಡೆನ್ಸ್ ಏನು ಬಿಡಲ್ಲ ಅಂತ. ನಾನು ಅಲ್ಲೇ ಹೇಳ್ತಿರೋದು. ಹೌದು ಸರ್, ಹೌದು. ಚಿತ್ತಾಪುರಲ್ಲೇ ಹೇಳ್ತಿದ್ದೀನಿ, ಚಿತ್ತಾಪುರದಾಗೆ ನಾನು ಹೇಳ್ತಿರೋದು. ಹೌದು ಸರ್. ಆತಿರ್ರಿ, ಚಿತ್ತಾಪುರದಾಗೆ ಓದಿಸುವುದು ಸರ್ವಜ್ಞ ಶಿಕ್ಷಣ ಸಂಸ್ಥೆ, ಅದರ ಮುಖ್ಯಸ್ಥರಾದಂಥ ಚೆನ್ನಾರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನೋಡೋಣ ಏನು ಹೇಳ್ತಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಆರಾಮಿದ್ರಿ ಸರ್? ನಾನು ಆರೋಗ್ಯ, ನೀವು ಆರೋಗ್ಯವಾಗಿದ್ದೀರಾ? ಆರೋಗ್ಯವಾಗಿದ್ದೀವಿ ಸರ್. ಈಗ ನಿಮ್ಮ ಸರ್ವಜ್ಞನ ಶಿಕ್ಷಣ ಸಂಸ್ಥೆಯಲ್ಲಿ ಏನೇನಿದೆ? ಒಂದನೇ ಕ್ಲಾಸ್ಲಿಂದ PUC ಸೆಕೆಂಡ್ ಇಯರ್ ವರೆಗೆ ಇದೆ ಸರ್. ಹೌದಾ? ಹೌದು. ಎಲ್ಲಿ ಬರುತ್ತೆ ಅದು? ಚಿತ್ತಾಪುರದಲ್ಲೇ ಇದೆಯಾ? ಗುಲ್ಬರ್ಗದಲ್ಲಿ ಇದೆ ಸರ್. ಹೌದು ಸರ್. ಓ, ಗುಲ್ಬರ್ಗಾಲ್ ಇದೆಯಾ? ಹೌದು ಸರ್. ಓ ಓಕೆ. ಈಗ ಹಂಗಾರೆ ನನ್ನ ಪ್ರಾಬ್ಲಮ್, ಈ ಮಕ್ಕಳು ಚಿತ್ತಾಪುರದಲ್ಲೇ ಇರ್ಬೇಕಲ್ಲ, ಏನ್ ಮಾಡ್ಲಿ? ಇಲ್ಲ ಸರ್, ಅದೇ ಅವರು ಎಲ್ಲಿ ಓದ್ತಾರೆ ಕೇಳಿ ಅವ್ರದ್ದೇನು ಅಲ್ಲಿ ಅದೊಂದು ಜ್ಞಾನ ಗಂಗಾ ಅಂತ ಯಾವ್ದೊಂದು ಇನ್ಸ್ಟಿಟ್ಯೂಷನ್ ಓದಿಸ್ತಿದ್ದಾರೆ. ಹೌದು ಸರ್. ಹೌದು ಸರ್. ಎಷ್ಟೋ 4,000 ರೂಪಾಯಿ ಒಂದೊಂದು ವರ್ಷಕ್ಕೆ 2 ಮಕ್ಕಳಿಗೆ ಬರುತ್ತೆ. ನಾವು ಒಂದು ಸ್ವಲ್ಪ ವರ್ಷ ಈ ಮಕ್ಕಳಿನ್ನೂ ದೊಡ್ಡವರಾಗೋವರೆಗೆ ಅವು ಮೊಮ್ಮಕ್ಕಳು ಅಜ್ಜಿ ನೆರಳಲ್ಲೇ ಇರೋದು ಒಳ್ಳೇದು ಅನ್ಸತ್ತೆ. ದೂರ ಮಾಡೋದು ಬೇಡ. ನಾವು ದೂರ ಮಾಡಿದ್ರು ಆಕಿ ತಯಾರಿ ಇಲ್ಲ, ಅದ್ ಪ್ರಶ್ನೆ ಬೇರೆ. ಈಗ ಏನ್ ಮಾಡೋಣ ಮತ್ತೆ, ಏನ್ ಮಾಡೋಣ ಹಂಗಾರೆ? ಇಲ್ಲ ಸರ್, ಅದಕ್ಕೆ ಅವರು ಅಲ್ಲಿ ಓದ್ತಿದ್ರೆ ಎಷ್ಟನೇ ತನ ಓದ್ತಾರ ಅಲ್ಲಿ ತನ ನಾವೆಲ್ಲ ಫೀಸ್ ತಗೊಂಡ್ತಾರೆ. ಅಟ್ಲೀಸ್ಟ್ ಅಲ್ಲಿ SSLC ವರೆಗೆ ಅಲ್ಲಿ ಓದಿದ್ರೆ ನೆಕ್ಸ್ಟ್ ನಾವು PUC ನಮ್ ಕಡೆಗೆ ತರ್ಬೋದು ಸರ್. ಹಂಗ್ ಮಾಡೋಣ ಹಾಗಾದ್ರೆ. ಸೋ ನೈಸ್. ಹಂಗ SSLC ಮುಗಿದ್ಮೇಲೆ ಅಷ್ಟೊತ್ತಿಗೆ ಅಜ್ಜಿಗೂ ಸ್ವಲ್ಪ ಶಕ್ತಿ ಕಡಿಮೆ ಆಗಿರುತ್ತೆ, ಒಪ್ಕೋತಾಳೆ. ಆಗ 2 ಮಕ್ಕಳನ್ನ ಸ್ವಲ್ಪ ಬೆಟರ್ ಸ್ಕೂಲ್ ಬೇರೆ ಎಲ್ಲಾರು ಹಾಕ್ಸಿದ್ರೆ ಆಯ್ತು. ಸೋ ನೈಸ್ ಆಫ್ ಯು ಸರ್, ಥ್ಯಾಂಕ್ ಯು. ಒಂದು ದಿನ ನಿಮ್ಮ ಇನ್ಸ್ಟಿಟ್ಯೂಷನ್ ಅನ್ನು ನೋಡೋ ಭಾಗ್ಯ ನನಗೂ ಸಿಕ್ಲಿ. ಬರ್ತೀನಿ ಸರ್. ಆ ಭಾಗಕ್ಕೆ ಬಂದಾಗ ಮರೆಯದೆ ನಿಮ್ಮ ಇನ್ಸ್ಟಿಟ್ಯೂಷನ್ಗೆ ಒಂದ್ಸರಿ ಬಂದು ಹೋಗ್ತೀನಿ. ಥ್ಯಾಂಕ್ ಯು. ಸೋ ನೈಸ್ ಆಫ್ ಯು ಸರ್, ಥ್ಯಾಂಕ್ ಯು. ಅಜ್ಜಿ, ನಿಮ್ಮ ಊರ್ನಾಗ ಐತ್ ನೋಡು ಶಾಲಿ, 4,000 ಸಾವಿರ ಆಗ್ತದಲ್ಲ? ಈಗ 4,000 ಸಾವಿರ ತೊಗೊಳಕತ್ತಾರ. ತಗೊಳ್ಳಿ ಬಿಡೋದು, ಎಷ್ಟು ತಗೋತಾರೆ ನೋಡೋಣ. ಆಮೇಲೆ ಅವ್ರು ಕೂಡ ಮಾತಾಡೋಣ, ಆಮೇಲೆ ಬೇಕಾದ್ರೆ ಕಡಿಮೆ ಮಾಡಿಸೋದಾರ ಮಾಡಿಸೋಣ. ಈಗ ನನ್ನ ಕಡೆಯಿಂದ ಒಬ್ರು ಆ 2 ಮಕ್ಕಳದ್ದು ವರ್ಷಕ್ಕೆ ಎಷ್ಟಾಗ್ತದೆ ರೊಕ್ಕ ಅಷ್ಟು ಅವ್ರು ಕೊಡ್ತಾರೆ, ಆತಲ್ಲ? ಅಂದರೆ ನೀನು ಅದನ್ನು ಕಟ್ಟೋ ಹಂಗಿಲ್ಲ. ಅವು 10ನೇ ಕ್ಲಾಸ್ ಓದೋವರೆಗೂ ಕೊಡ್ತಾರೆ ನೋಡು.
ಆದರೆ ಒಂದು ಕಂಡೀಷನ್ ಐತೆ ನನ್ನ ಹತ್ರ. ಹೇಳ್ರಿ. ಆ ಮಕ್ಕಳು ದಾರಿ ತಪ್ಪದಂಗೆ ನೋಡ್ಕೊಂಡು ಓದಿಸೋ ಕೆಲಸ ನಿಂತು ನೀ ಅದು ಮಾಡ್ತೀನಿ ಅನ್ನೋದಾದ್ರೆ ಮಾತ್ರ ಈ ಜವಾಬ್ದಾರಿ ತಗೋ. ಇಲ್ದ್ರೆ ಬಿಟ್ಬಿಡು, ಆ ಮಕ್ಕಳನ್ನ ಬೇರೆ ಕಡೆ ಸೇರಿಸ್ತೀನಿ. ನಾನು ನೋಡ್ಕೋತೀನಿ ಅನ್ನೋದಾದ್ರೆ ಯಾವ ದಾರಿ ತಪ್ಪಂಗಿಲ್ಲ. ನನ್ನ ಜೀವ ಹೋಗೋ ಟೈಮಿಗೆ ನಿಮ್ಗೆ ಹೇಳಿ ಕೇಸಿಂದ ಅಷ್ಟು ಮಾಡ ನಾನು ನಿಂತಾದ್ರೆ ನಿಮ್ಮ ಮಾಡ ಜವಾಬ್ದಾರಿ ಅಂತೀನಿ. ಬೇರೆ ಕಡೆ ಸೇರಿಸೋಣ. ಆದರೆ ನೀವು ದಾರಿ ತಪ್ಪಂಗಿಲ್ಲ. ಮತ್ತೆ ಆ ಮಕ್ಕಳು ಚಲೋ ಓದೋಂಗೆ ನೋಡ್ಕೋಬೇಕು ನೀನು. ನಂದು ಸರ್ವೀರ್ ಯಾವಾಗ ನಾನು ಕುಂದ್ರ ಬಿದ್ದು ಬಡಿಗೆ ಹಿಡಿತೀನಿ ನೋಡಿ ನಂದು ಅದು ಆಮೇಲೆ ನೋಡೋಣ. ಅವ ಕರೆದಾಗ ನೀವು ಹೋಗುವಂತೆ ಹೋಗ್ತೀಯಾ? ಏನು ನನ್ನನ್ನು ಕರೆದ್ರೆ ನಾನು ಹೋಗಲ್ಲ ಅನ್ನೋಕ್ಕಾಗ್ತದೇನಾ? ಎಲ್ಲರೂ ಹೋಗವ್ರೆ. ಮಹಾಭಾರತ ಕೇಳಿದೀಯೇನ? ಮಹಾಭಾರತಾಗ ಕಲಿ ಕಾಲ ಇರ್ತದ ನೋಡ, ಕಲಿಯುಗ ಅಂತಾರಲ್ಲ. ಅವ ಹೋಗಿ ದುರ್ಯೋಧನನ ಕೇಳ್ತಾನಂತೆ, ನಾನು ಹೋಗ್ಬಿಡು ಬರ್ತೀನಿ ದುರ್ಯೋಧನ ಅಂತ. ಅದಕ್ಕೆ ಅವನು ಹೇಳ್ತಾನಂತೆ, ದುರ್ಯೋಧನ ನಾನೂ ಹೋಗ್ಬಿಟ್ಟು ಬರ್ತೀನಪ್ಪ, ನಾವೆಲ್ಲ ಹೋಗೋದೇ ವಾಪಸ್ ಬರ್ತೀವಿ ಅಂತ ಅನ್ಕಂಡು ಅಂತ ಹೇಳ್ತಾನಂತೆ. ಹಾಗೆ ಎಲ್ಲರೂ ಹೋಗೋದೆ, ನೀನು ಅಷ್ಟೇ ನಾನು ಅಷ್ಟೇ. ಆದರೆ ನೀರೂವರೆಗೆ ಅವನು ಓದಿಸೋ ಜವಾಬ್ದಾರಿ ನಿಂದೆ. ಈ ಕಥೆನ ನೀವು ನನ್ನ ಗಮನಕ್ಕೆ ತಂದ್ರಿ ಅಲ್ವಾ? ನಿಮ್ಮ ಜವಾಬ್ದಾರಿ ಈಗ ಪ್ರಾರಂಭ ಆಗಿದೆ, ಮುಗಿದಿಲ್ಲ. ಅರ್ಥ ಆಯ್ತಾ? ತಂದಿದ್ದು ಮುಗಿದಿಲ್ಲ. ಅದಕ್ಕೆ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿರ್ಬೋದಷ್ಟೇ. ಬಟ್ ನಿಮ್ಮ ಜವಾಬ್ದಾರಿ ಈಗ ಆರಂಭ. ನೀವು ಎಲ್ಲರೂ ಇರಿ, ಏನಾದರೂ ಮಾಡಿ, ಈ ಪ್ರಕರಣನ ಕಣ್ಣಲ್ಲಿ ಇಟ್ಕೋಬೇಕು. ಚೆಕ್ ಮಾಡ್ತಿರ್ಬೇಕು ಯಾವಾಗಲೂ. 6 ತಿಂಗಳಿಗೊಂದ್ಸರಿ, 4 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ ನಿಮ್ಗೆ ಆದಾಗ ಮಾಡಿ. ನೀವು ಅದಕ್ಕೋಸ್ಕರ ಸಮಯ ವ್ಯರ್ಥ ಮಾಡಬೇಡಿ. ನೀವು ಅದಕ್ಕೋಸ್ಕರ ದುಡ್ಡು ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಒಂದು ಕ್ರಾಸ್ ಚೆಕ್ ಮಾಡ್ತಾ ಇರಿ ಸ್ಕೂಲಲ್ಲಿ 6 ಮಂತ್ಸ್ಗೊಂದ್ಸರಿ. ಹೇಗೆ ಓದ್ತಿವೆ ಮಕ್ಕಳು ಅಂತ ಆ ಮೇಸ್ಟ್ರಿಗೋ ಅಥವಾ ಪ್ರಿನ್ಸಿಪಲ್ಗೋ ಯಾರಿಗಾರು ಟಚ್ಚಲ್ಲಿ ಕ್ಲಾಸ್ ಟೀಚರ್. ನನಗೆ ರಂಗನಾಥ್ ಅವ್ರು ಈ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಅವರು ವಾಪಸ್ ಹೇಳಬೇಕು ಇದನ್ನು. ಹಾಗಾಗಿ ಹೇಗೆ ಓದ್ತೀವಿ ಅಂತ ತಿಳ್ಕೊಳ್ಳಿ. ನನ್ನ ನಂಬರ್ನ ನಿಮಗೆ ಕೊಡ್ತೀನಿ. ನೀವು ತಿಳ್ಕೊಂಡಾಗ ನನಗೊಂದು SMS ಹಾಕ್ರಿ ಸಾಕು. ಓಕೆ ಸರ್. ನೀವು ಕೊಟ್ಟ ಜವಾಬ್ದಾರಿ ಪ್ರಕಾರ ನಾನು ಇದನ್ನು ಚೆಕ್ ಮಾಡಿದ್ದೀನಿ, ದೇ ಆರ್ ಗುಡ್, ದೇ ಆರ್ ಲರ್ನಿಂಗ್ ವೆಲ್ ಅಂತ ಕಳಿಸಿ ಸಾಕು. ಓಕೆ ಸರ್. ನಾನು ಸೋ ಅಂತ ನೀವು ಕಳಿಸಿ. ನಂಗೆ ಅಷ್ಟೇ ನಿಮ್ಮಿಂದ ಆಗಬೇಕಾಗಿರೋದು. ಓಕೆ, ಮಾಡ್ತೀವಿ ಸರ್. ಅಷ್ಟು ಮಾಡ್ಕೊಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ಥ್ಯಾಂಕ್ ಯು. ಈಗ ನೀವು ಶಾಲೆಗೆ ಹೋರ, ಚಲೋ ಓದ್ಬೇಕಾ? ಅಜ್ಜಿ ಕಾಟ ಗಿಟ ಕೊಡಂಗಿಲ್ಲ. ಓಯ್ ಈ ಕಡೆ ನೋಡ, ನೀನು ನನ್ನ ಕಡೆ ನೋಡ, ಚಲೋ ಓದ. ನೀನು ಅಷ್ಟೇ ಗೊತ್ತಾಯ್ತಾ? ಓದ್ತೀಯಾ? ಅಷ್ಟು ಮಾಡವ. ನೋಡಿ ಅಷ್ಟು ಮಾಡಿಸಿ ಆನಂದ್. ದಯವಿಟ್ಟು ನನಗೋಸ್ಕರ ಅಷ್ಟು ಜವಾಬ್ದಾರಿ ತಗೊಳ್ಳಿ. ಇಲ್ಲ ಸರ್, ತಗೋತೀನಿ ಸರ್. ಆಲ್ ರೈಟ್. ಧಾರವಾಡದಿಂದ ಬಂದಿರುವಂತಹ ಕತೆ. ಯಾಕೋ ನನಗೂ ಈ ಧಾರವಾಡಕ್ಕೂ ಈ ರೀತಿ ಪ್ರಕರಣಗಳಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಇದ್ದಂಗಿದೆ. ಇಂತಹ ಸ್ವಂತ ಜೀವನ ಮಾಡಬೇಕು, ನಮ್ಮ ಪಾಡಿಗೆ ನಾವಿರಬೇಕು, ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಬಾರ್ದು, ಸ್ವಾಭಿಮಾನಿಗಳಾಗಿರಬೇಕು ಅನ್ನೋ ಮನಸ್ಸುಗಳು ಧಾರವಾಡದಿಂದನೇ ಬರುತ್ತಪ್ಪ ಯಾವಾಗಲೂ. ನನಗೆ ಅದೇನೋ ಗೊತ್ತಿಲ್ಲ, ಯಾಕೆ ಬರುತ್ತೋ ಏನೋ. ಈ ಕೇಸು ಹಾಗೇ ಇದೆ. ಫಸ್ಟ್ ನೋಡ್ರಿ. ಈತನ ಹೆಸರು ಮೌಲಾಲಿ ಗುಂಡಕರ್ಜಿಗೆ. ಧಾರವಾಡದ ಜನ್ನತ ನಗರ ಕೊಳಚೆ ಪ್ರದೇಶದ ನಿವಾಸಿ. ಅಂಗವಿಕಲತೆ ಮತ್ತು ಬಡತನದ ಶಾಪಕ್ಕೆ ಗುರಿಯಾದ ಈತನಿಗೆ ಶಾಲೆ ಕನಸಾಗಿ ಉಳಿತು. ಪರಾವಲಂಬಿಯಾಗದೆ ಬದುಕಬೇಕೆಂಬ ಹಠ ಈತನಿಗೆ ಟಿವಿ ರಿಪೇರಿ ಮಾಡುವುದನ್ನ ಕಲಿಸಿತು. ಮೂರು ಜನ ಸಹೋದರರು ಇದ್ರೂ ಕೂಡ ಅವರವರ ಜೀವನ ಅವರದ್ದು ಎಂಬಂತೆ ಇದ್ದಾರೆ. ಸ್ವಾಭಿಮಾನಿ ಮೌಲಾಲಿ ಜೊತೆ ಅವನ ತಾಯಿ, ಪತ್ನಿ ಹಾಗೂ ಮಗುವಿದೆ. ಅಂಗವಿಕಲ ವೇತನದ ಜೊತೆಗೆ ಟಿವಿ ರಿಪೇರಿ ಮಾಡಿ ಜೀವನವನ್ನ ನಡೆಸಬೇಕು. ಯಾರಾದ್ರೂ ಟಿವಿ ರಿಪೇರಿ ಇದೆ ಎಂದು ಕರೆದ್ರೆ ಅವರ ಮನೆಗೆ ಹೋಗಿ ರಿಪೇರಿ ಮಾಡ್ತಾರೆ. ಇನ್ನು ಮನೆಯಲ್ಲೇ ಟಿವಿ ರಿಪೇರಿ ಮಾಡೋಣ ಅಂದ್ರೆ ಪುಟ್ಟ ಮನೆ ಜಾಗವಿಲ್ಲ. ಹಾಗಾಗಿ ಪುಟ್ಟದೊಂದು ಅಂಗಡಿ ಮಾಡಿಕೊಟ್ರೆ ಯಾರಿಗೂ ಹೊರೆಯಾಗದೆ ಬದುಕ್ತೀನಿ ಅಂತಾನೆ ಮೌಲಾಲಿ.
ಜೊತೆಗೆ ಅಕ್ಕಪಕ್ಕದ ಸಹೃದಯಿಗಳು ಅಂಗಡಿ ಮಾಡಿಕೊಟ್ರೆ ದಿನಸಿ ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ ಅಂತಿದ್ದಾರೆ. ಪ್ರತಿಯೊಂದಕ್ಕೂ ಪರರತ್ತಲೇ ನೋಡುವ ಇಂದಿನ ಜನರ ನಡುವೆ ಮೌಲಾಲಿ ಬೆಳಕು ಕಣ್ಣಿಗೆ ಕಂಡದ್ದು ಒಬ್ಬ ಸ್ವಾಭಿಮಾನಿಯಾಗಿ. ಇದೇ ಕಾರಣಕ್ಕೆ ಈ ಸ್ಟೋರಿಯನ್ನ ನಿಮ್ಮ ಮುಂದೆ ತಂದಿದ್ದೇವೆ. ನನ್ನ ಜೊತೆ ಇರುವಂತಹ ಯುವಕ ಮೌಲಾಲಿ, ಮತ್ತು ಅವರ ಜೊತೆ ಸ್ಥಳೀಯರಾಗಿ ಅವರ ಪರಿಚಿತರು ಅಥವಾ ಅವರ ಅಕ್ಕಪಕ್ಕದಲ್ಲಿರುವಂಥವರು ನನ್ನ ಜೊತೆ ಇರುವಂಥದ್ದು ಮೊಹಮ್ಮದ್ ರಫೀಕ್. ನಮಸ್ಕಾರ. ಇಬ್ಬರು ನನ್ನ ಜೊತೆ ಇದ್ದಾರೆ. ನೋಡೋಣ ಅವ್ರದ್ದು ಏನಾಗತ್ತೆ ಏನಾಗಲ್ಲ ಅಂತ. ಇದು ಯಾವಾಗ ಆಗಿದ್ದು? ಇದು ಊಟಗಳಿಂದ ಆಗಿದೆ ಸರ್. ಊಟದಾಗ್ಲಿಂದ? ಮದುವೆ ಆಗಿದೆಯಾ? ಮದುವೆ ಆಗಿದೆ. ಹಾಂ ಆಗಿದೆ ಸರ್. ಮಕ್ಕಳ? ಒಂದು ಗಂಡು ಮಗು ಸರ್. ಅವನೇನು ಮಾಡ್ತಾನೆ? ಇಲ್ಲಿ ಮನ್ಯಾಗ ಸಣ್ಣ ಎಷ್ಟು ಸಣ್ಣ ಅವನ? 1.5 ವರ್ಷ ಸರ್. ಹಿಂಗಿದ್ದಾಗ ಈ ಟಿ ವಿ ರಿಪೇರಿ ಮಾಡೋದು ಎಲ್ಲಿ ಕಲ್ತ್ಕೊಂಡ್ರಿ? ಹಂಗೆ ಸ್ವಲ್ಪ ನಮ್ಮ ಫ್ರೆಂಡಿನ ಅಂಗಡಿ ಹೋಗಿದ್ರಿ ನಾನು. ಹಂಗೆ ಓಡಾಡೋದು ಹೆಂಗೆ ನೀವು? ಹಿಂಗೆ ಕುತ್ಕೊಂಡು ಸರ್. ಹಂಗಲ್ಲ ಓಡಾಡೋಕ್ಕಾಗಲ್ವಾ? ಎಲ್ಲೂ ಹೋಗಲ್ಲ? ಇಲ್ಲ ಸರ್. ಗಾಡಿನೂ ಇಲ್ವಾ? ಇಲ್ಲ ಸರ್. ಕೈಯಲ್ಲಿ ಹಿಡ್ಕೊಂಡು ನೋಡ್ಬೋದಲ್ಲ, ಅದು ಆಗಲ್ವಾ? ನೀವೇನು ಮಾಡ್ತೀರಿ? ಸರ್ ನಾನು ಗೌಂಡಿ ಕೆಲಸ ಮಾಡ್ತಾನೆ, ಬಿಲ್ಡಿಂಗ್ ವರ್ಕ್ ಮಾಡ್ತಾನೆ. ಹಾಂ ಹಾಂ, ಬಿಲ್ಡಿಂಗ್ ವರ್ಕ್ ಮಾಡ್ತಾನೆ. ಮತ್ತು ನಮ್ಮ ಏರಿಯಾದ ಸಮಸ್ಯೆಗಳು ಇದ್ದರು, ಯಾರಿಗಾರ ಸಮಸ್ಯೆ ಇದ್ರೆ ಕೇಳೋದು. ಅಂದರೆ ಕಾಂಟ್ರಾಕ್ಟ್ ತಗೋತೀರಾ? ಇಲ್ಲ ಸರ್, ಪೀಸ್ ವರ್ಕ್ ರೀ. ಓನ್ಲಿ ಪೀಸ್ ವರ್ಕ್. ಎಲ್ಲ ಕಾರ್ಪೆಂಟ್ರಿ, ಪ್ಲಂಬಿಂಗು ಎಲ್ಲ ಪೀಸ್ ವರ್ಕ್, ಪ್ಲಾಸ್ಟರಿಂಗು, ಟೈಲ್ ಹಾಕೋದು ಎಲ್ಲ ಸರ್. ಈಗ ನೀವ ಇವ್ರನ್ನ ಕರ್ಕೊಂಬಂದಿದ್ದು? ಹೌದು ಸರ್. ನಮಗಿದನ್ನು ಹೇಳಿದವ್ರು ಯಾರು? ಇದನ್ನು ಹೇಳಿಸಿದ್ದು ನಾನು ಸರ್. ಯಾರಿಗೆ ಹೇಳಿದ್ರಿ? ನಮ್ಮ ಇವರು ಜಾವೇದ್ ಅವರು ಇದಾರಲ್ಲ, ಜಾವೇದ್ಗೆ. ನಾವು ಯಾವಾಗಾರ DC ಆಫೀಸ್ ಕಡೆ ಹೋಗ್ತಿದ್ದಾರೆ ಸರ್, ಪ್ರೆಸ್ ಮೀಟ್ ಅದು ಇದಿರ್ತದೆ ಏನಿರ್ತಲ್ಲ, ಅವಾಗ ಹೋದಾಗ ಸಮಸ್ಯೆಗಳು ಇದ್ದಂಗೆ ಹೇಳುದು ಸರ್ ಅವ್ರಿಗೆ, ಹಿಂಗೆ ಸರ್ ನಮ್ದೊಂದು ಸಮಸ್ಯೆ, ನಾವು ಒಂದು ಸ್ವಲ್ಪ ಸಹಾಯ ಮಾಡಾಕತ್ತೀವಿ, ನೀವು ಒಂಚೂರು ಏನಾರು ಸ್ವಲ್ಪ ಸಹಾಯ ಮಾಡ್ರೆ ಏನೋ ಒಂದು ಜೀವನ ಆಗ್ತದೆ ಅಂತ ಅವ್ರ ಮುಂದೆ ಹೇಳಿದ್ದು ಸರ್ ಅದು. ಮೌಲಾಲಿ ಏನು ಮಾಡಬೇಕು ಸರ್? ಈಗ ಆಲ್ರೆಡಿ ನಾನು TV ರಿಪೇರಿ ಮಾಡ್ತಿದ್ದೆ ಸರ್. ನಾನು ಈಗ ಹೊಸದಾಗ ಟೆಕ್ನಾಲಜಿ ಬಂದಿದ್ದ ಸಂಬಂಧ ನಮ್ಗೆ ಭಾಳ ಸಮಸ್ಯೆ ಆಗ್ಬಿಟ್ಟಿತ್ತು. ಈಗ ಏನಾಯ್ತು? ಈಗ LED ಮತ್ತು ಪ್ಲಾಸ್ಮಾ ಎಲ್ಲ ಬಂದಿದ್ದ ಸಂಬಂಧ ಅವು ನಮ್ಗೆ ಬಂದಿದ್ದು ಸರ್. ಡೈರೆಕ್ಟ್ ಕಂಪ್ನಿಗೆ ಹೋಗ್ಬೇಕು ಸರ್, ಶೋರೂಮ್. ಇಲ್ಲಿ ಲೋಕಲರ ಆಗೋದು ಸರ್ ಅವು. ಅದೇ ತಪ್ಪುಗಿದ್ವಲ್ಲ, ಅವಾದ್ರೆ ಆಗ್ತಿತ್ತು. ಓಲ್ಡ್ ಮಾಡೋದು ಸರ್. ಈಗ ಏನು ಮಾಡೋಣ ಅದಕ್ಕೆ? ಎಲ್ಲ ಬ್ಯಾನ್ ಮಾಡ್ಬಿಡೋಣ ಪ್ಲಾಸ್ಮಾ TV ಎಲ್ಲ. ಮೌಲಾಲಿ ಭಾಳ ಕಷ್ಟ ಆಗ್ತೈತೆ, ಬ್ಯಾನ್ ಅಂದ್ಬಿಟ್ಟು ಬ್ಯಾನ್ ಮಾಡ್ಬಿಡೋಣ. ಮತ್ತೆ ಏನು ಮಾಡಬೇಕು? ನಾನು ನೀವು ಒಂದು ಸ್ವಲ್ಪ ಅಂಗಡಿ ವ್ಯವಸ್ಥೆ ಮಾಡ್ಕೊಂಡು. ಅಂಗಡಿ ಜಾಗ ಇದೆಯಾ ಅದಕ್ಕೆ? ಇದೆ ಸರ್. ರಫೀಕ್? ಇದೆ ಸರ್, ಜಾಗ ಇದೆ. ಜಾಗ ಇದೆಯಾ? ಓಕೆ. ಅಂಗಡಿ ಅಂದರೆ ಎಷ್ಟು ದೊಡ್ಡದು? ಒಂದು 10x10? ಅಥವಾ ಡಬ್ಬು ಟೈಪ್ ಬರುತ್ತಲ್ಲ ಆ ಟೈಪಾ? ಅದೇ ಸರ್, ಡಬ್ಬಿ ಒಳಗೆ ಮಾಡ್ಬೇಕು ಸರ್. ಈಗ ಅದು ಡಬ್ಬಿನೇ ಮಾಡ್ಬೇಕು ರೀ. ಹಾಂ, ಈಗ ಒಂದು ಡಬ್ಬಿ ಮಾಡಿಸಿದ್ರೆ ಆಯ್ತಾ? ಧಾರವಾಡದಾಗಿ ಒಂದು ಮಾಡಿಸಿದ್ದೀನಿ ಆ ಟೈಪ್ದು, ಅಲ್ಲೆಲ್ಲೋ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲೋ ಒಂದು ಮಾಡಿಸ್ಕೊಟ್ಟಿದ್ದೀನಿ. ಹಾಂ, ಗೊತ್ತಾಯ್ತು ಸರ್, ಮಾಡಿದ್ದೀವಿ. ಆ ಟೈಪ್ದು ಮಾಡಿದ್ರೆ ಸಾಕಲ್ವಾ? ಸಾಕಲ್ವಾ ಆ ಟೈಪ್ ಆದರೆ? ಆಲ್ ರೈಟ್. ಈಗ ಒಂದು ಕೆಲಸ ಮಾಡೋಣ ಮೊಹಮ್ಮದ್ ರಫೀಕ್, ನೀವು ಜಾಗ ಪಕ್ಕಾ ಮಾಡಿ, ಅದನ್ನು ಮಾಡಿಸ್ಕೊಡೋ ಕೆಲಸ ನಾ ಮಾಡ್ತೀನಿ. ಆಯಿತಾ? ಓಕೆ ಸರ್. ಜಾಗದ ಪಕ್ಕಾ ಮಾಡಿ ನಮ್ಮ ಹುಡುಗರಿಗೆ ಹೇಳಿ, ನಾವು ಅದನ್ನು ಮಾಡಿಸಿ ನಿಮಗೆ ಅಲ್ಲಿಗೆ ತಲುಪಿಸ್ತೀವಿ. ಅದನ್ನು ಆಮೇಲೆ ಇಟ್ಟವ್ರು ಕೊಡಿ. ಯಾರು ಲೋಕಲಿ ಒಂಚೂರು ಹೆಲ್ಪ್ ಮಾಡಿ ಸಣ್ಣ ಪುಟ್ಟ ದಿನಸಿ ತೊಗೊಳಕ್ಕೆ. ನಿಧಾನಕ್ಕೆ ವ್ಯಾಪಾರ ಮಾಡಿದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಹಂಗಾಗತ್ತಾ? ಬಟ್ ಈಗ ಜಾಗ ಮಾಡಿಸೋದು ನಿಮ್ಮ ಕೆಲಸ, ಅಂಗಡಿ ಮಾಡಿಸೋದು ನನ್ನ ಕೆಲಸ. ಆಯಿತಾ? ಇನ್ನೇನು ಮಾಡೋಣ? ಸಮಾಚಾರ ಬೇರೆ ವಿಚಾರ ಏನಿಲ್ಲ ಸರ್. ಮತ್ತು ಅಂತಂದ್ರೆ ಏನೋ ಸಮಸ್ಯೆ ಇರುತ್ತೆ, ಇದೊಂದು ಸಮಸ್ಯೆ ಇತ್ತು. ಆಯ್ತಲ್ಲ, ಮತ್ತು ಸಾಲ್ವ್ ಮಾಡಿದ್ರು ಸರ್. ಸಾಲ್ವ್ ಆಯ್ತು. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡಿಸೋದು ಅಂತ ಆಯ್ತು. ಈಗ ನಾವೇ ಮಾಡಿಸ್ಕೊಡ್ತೀವಿ. ನಾನು ಬೇರೆಯವ್ರಿಗೆ ಹೇಳೋದು ಇಲ್ಲ, ನಾನೇ ಮಾಡಿಸ್ಕೊಡ್ತೀನಿ. ಅಷ್ಟು ಮಾಡೋಣ? ಅಷ್ಟು ಮಾಡೋಣ ಮೊಹಮ್ಮದ್. ಓಕೆ ಸರ್. ಜಾಗ ರೆಡಿ ಮಾಡಿಸಿ. ಓಕೆ ಸರ್. ಅಂಗಡಿ ಬೇಗ ಮಾಡಿಸೋಣ. ಸರಿ. ಹಾಂ, ಬೇಗ ಮಾಡಿಸಿ, ಬೇಗ ಡ್ರಾ, ಬೇಗ ಲಾಟ್ರಿ, ಬೇಗ ಫಲಿತಾಂಶ ಮಾಡ್ಬಿಡೋಣ. ಹಾಂ, ಓಕೆ. ಇದು ಇವತ್ತಿನ ಬೆಳಕು. ಬೇರೆಯವರು ರಿಜಿಸ್ಟರ್ ಮಾಡ್ಕೊಳ್ಳೋದು, ದಾನಿಗಳು, ಸಮಸ್ಯೆ ಇರೋರು ಮತ್ತು ಸಹಾಯ ಮಾಡೋರು ಇಬ್ಬರಿಗೂ ಹೇಗೆ ಅನ್ನುವಂತಹ ವಿವರಗಳು ನಿಮ್ಗೆ ಈಗಾಗಲೇ ಅರಿವಿದೆ. 74ನೇ ಎಪಿಸೋಡಿಗೆ ಬಂದಿದ್ದೀವಿ. ಮುಂದಿನ ಸಂಚಿಕೆ 75 ವಾರ. ಹಿಂಗೆ ನೋಡೋದ್ರಲ್ಲಿ ಹೊರಟೋಯ್ತಾ ಅನ್ನಿಸ್ತಿದೆ. ಮೊನ್ನೆ ನಿಮ್ಮ ಮುಂದೆ ಈ ಕಾರ್ಯಕ್ರಮದ ಜೊತೆ ಹಾಜರಾದಂಗಿದೆ ನನಗೆ. 75 ವೀಕ್ಸ್. ಮುಂದಿನ ವಾರ ಒಂದು ಸಣ್ಣ ವಿಶೇಷತೆಯೊಂದಿಗೆ ನಾನು ಬೆಳಕು ಜೊತೆ ನಿಮ್ಮ ಜೊತೆ ಹಾಜರಾಗ್ತೀನಿ. ನೀವು ನನ್ನ ಜೊತೆ ಇರ್ತೀರಿ ಅಂದ್ಕೊಂಡಿದ್ದೀನಿ.
ಎಂದಿನಂತೆ ನಿಮಗೊಂದು ಧನ್ಯವಾದ ಹೇಳಬೇಕು ಸಹಾಯ ಮಾಡ್ತಿರೋರಿಗೆ. ನಾವು ಸಹಾಯ ಮಾಡಲಿಕ್ಕೆ ಆಗದವರಿಗೆ ನನ್ನ ಕ್ಷಮೆ ಒಂದು ಇದ್ದೇ ಇರುತ್ತೆ. ಯಾವಾಗಲೂ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ಕೊತೀನಿ. ಮುಂದಿನ ವಾರ ಬರ್ತೀನಿ ಎಂದಿನಂತೆ ಶನಿವಾರ ನಿಮ್ಮ ಮನೆಗಳಿಗೆ. ಅಲ್ಲಿವರೆಗೂ ನಾನು ನಿಮ್ಮ ಜೊತೆ ಹೋಗೋಕ್ಕೆ ಅನುಮತಿ ಪಡಿತಾ ಇದ್ದೀನಿ. ನಮಸ್ಕಾರ.